ನಿಮ್ಮ ಅಭಿಮಾನಿಗಳು ಅವರು ಏನಾಗಿದೆಯೋ ಅನ್ನೋ ಒಂದು ಗೊಂದಲದಲ್ಲೇನೆ ಕಾಲ ಕಳೆದ್ರು. ಯಾಕೆ ಇನ್ನು ಸುರೇಶ್ ಅವರು ಹೊರಗಡೆ ಬಂದಿಲ್ಲ, ಏನಾದ್ರು ಸಿವಿಯರ್ ಆಗಿದೆಯಾ? ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ ಅನ್ನ ನೋಡ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿ ನಾನು ಬರ್ಬೇಕಾಯ್ತು. ಯಾಕಂದ್ರೆ ನಾನಿದ್ದು ಸ್ವಲ್ಪ ನಿರ್ಧಾರಗಳನ್ನ ತಗೊಳ್ತೀನಿ. ಸುದೀಪ್ ಸರ್ ಕೂಡ ಒಂದು ವಿಡಿಯೋ ಕಳಿಸ್ತಾರೆ, ಅದರಲ್ಲಿ ಹೇಳ್ತಾರೆ ನೀವು ಸೋತಿಲ್ಲ, ಗೆದ್ದು ಮನೆಯಿಂದ ಆಚೆ ಹೋಗ್ತಾ ಇದ್ದೀರಾ ಅಂತ. ಮನೆ ಒಳಗಡೆ ನನ್ನ ಅವಶ್ಯಕತೆ ಎಷ್ಟು ಮುಖ್ಯ ಇತ್ತು ಅಷ್ಟೇ ಇಲ್ಲೂ ಕೂಡ ನನ್ನ ಮುಖ್ಯ ಆಗಿತ್ತು. ಯಾಕಂದ್ರೆ ನನ್ನನ್ನೇ ನಂಬ್ಕೊಂಡು ಸುಮಾರು ಫ್ಯಾಮಿಲಿಗಳು ಕೆಲಸ ಮಾಡ್ತಿದ್ದಾರೆ ನನ್ನ ಜೊತೆಗೆ. ಏನೋ ಎಮರ್ಜೆನ್ಸಿ ಇದೆ, ಹೊರಗಡೆ ಬಂದಿದ್ದಾರೆ, ಅದು ಮುಗಿಸ್ಕೊಂಡಿದ ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ ಅಂತ ಎಲ್ಲೋ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಿರ್ಬೇಕದು. ಆ ಥರ ಅವಕಾಶ ಮಾಡಿಕೊಟ್ಟು ಜನಾಭಿಪ್ರಾಯ ನಾನು ಹೋಗಲೇಬೇಕು ಅಂತಿದ್ದಾಗ ನಾನು ಹೋಗ್ತೀನಿ, ಅವ್ರಿಗೂ ನಾನು ನ್ಯಾಯ ಕೊಡ್ತೀನಿ. ಮಾವ ಅಳಿಯ ಮಾಡ್ಕೊಂಡ್ಬಿಟ್ಟಿದ್ರೆ, ಏನಾದ್ರು ದೊಡ್ಡ ವಯಸ್ಸಿನ ಮಗಳಿದ್ರೆ ಮದ್ವೆ ಮಾಡ್ಬಿಟ್ಟು ಮುಂದೆ ನಿಂತು ನಾನೇ ಮದುವೆ ಮಾಡ್ತೀನಿ, ತಲೆ ಕೆಡಿಸಬೇಡ ಅಂತ ಹೇಳಿ ಬಂದಿದ್ದೀನಿ. ಅದೇ ಥರ ನಡ್ಕೋತೀನಿ. ಮನುಷ್ಯ ಯಾವತ್ತು ಗೆಲ್ಲಬೇಕು ಅಂತಾನೆ, ಗೆಲುವು ಸಿಗಬೇಕು ಅಥವಾ ಸೋಲು ಸಿಗಬೇಕು ಅನ್ನೋದು ವಿಧಿ ಆಗಿರುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಬಿಗ್ ಬಾಸ್ ಮನೆ ಜರ್ನಿ ಜೊತೆಗೆ ಇವಾಗ ನಾವು ಗೋಲ್ಡ್ ಸುರೇಶ್ ಅವ್ರ ಜೊತೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಜೊತೆಯಲ್ಲೇ ಕೇಳೋಣ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ಹಾಗೆ ಬಿಗ್ ಬಾಸ್ ಮನೆಯಿಂದ ಇವರು ಸಡನ್ ಆಗಿ ಹೊರಗಡೆ ಬಂದಿರೋದ್ರಿಂದ ಸಾಕಷ್ಟು ಜನಕ್ಕೆ ಒಂದಷ್ಟು ಗೊಂದಲಗಳು ಕೂಡ ಇದೆ. ಗೋಲ್ಡ್ ಸುರೇಶ್ ಅವರು ಎಲ್ಲಿ ಹೋದ್ರು ಅಂತ ಆ ಪ್ರಶ್ನೆಗೆ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ಈಗ ಬಿಗ್ ಬಾಸ್ ಮನೆಯಿಂದ ನೀವು ಹೊರಗಡೆ ಬರ್ತೀರಾ, ಹೊರಗಡೆ ಬಂದಾಗ 1-3 ದಿನ ನಾಪತ್ತೆ ಆಗ್ಬಿಟ್ಟಿದ್ದೀರಾ. ಜನಕ್ಕೆ ಫುಲ್ ಕನ್ಫ್ಯೂಷನ್, ಗೋಲ್ಡ್ ಸುರೇಶ್ ಅವರು ಎಲ್ಲಿ ಹೋದ್ರು ಅಂತ. ಆ್ಯಕ್ಚುಲ್ ಆಗಿ ಏನಾಯಿತು, ಯಾಕೆ ಹೊರಗಡೆ ಬಂದ್ರಿ? ಮೇಡಮ್, ಮೊದಲಿಗೆ ಗ್ಯಾರಂಟಿ ನ್ಯೂಸ್ಗೆ ನಮಸ್ಕಾರ. ಗೋಲ್ಡ್ ಸುರೇಶ್ ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಸುಮಾರು ಕಾರಣಗಳಂತಂದರೆ, ಏನೇನೋ ಊಹಾಪೋಹಗಳು ಬರ್ತಾಯಿದೆ. ನಮ್ಮ ತಂದೆಯವರು ಇದಾದರು, ಬಿಸ್ನೆಸ್ಸಲ್ಲಿ ಏನೋ ಆಯಿತು, ಆ ಥರ ಏನಿಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ನನಗೂ ಒಂದು ಗೊಂದಲ ಇತ್ತು. ನಾನು ಒಳಗಡೆ ಹೋದರೆ ನನ್ನ ಬಿಸ್ನೆಸ್ ಯಾರು ನೋಡ್ಕೋತಾರೆ ಅನ್ನೋದೊಂದು. ಆ ಒಂದು ಸಿಚುವೇಶನ್ ಬಂದಾಗ ನಾನು ನನ್ನ ಬಿಸ್ನೆಸ್ನ ನನ್ನ ಧರ್ಮಪತ್ನಿಗೆ ಹೇಳ್ಬಿಟ್ಟು ಹೋಗಿದ್ದೆ, ನೀವು ನೋಡ್ಕೊಳ್ಳಿ ಅಂಥೇಳಿ. ಬಟ್ ಅದು ಅವರಿಗೆ ಆ ಬಿಸ್ನೆಸ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಂದರೆ ಇವಾಗ ನಾನಿದ್ದು ತೊಗೊಳ್ಳೋಂಥ ನಿರ್ಧಾರಗಳು ಅವರು ತೊಗೊಳಕ್ಕಾಗಲ್ಲ. ಆ ಥರದೊಂದು ಸಿಚುವೇಶನ್ ಬಂದಾಗ ನಾನು ಹೊರಗಡೆ ಬರಬೇಕಾಯ್ತು. ಹೊರಗಡೆ ಬಂದಿದ್ದೀನಿ, ಯಾವುದೂ ಪ್ರಾಬ್ಲಮ್ಗಳಿಲ್ಲ. ಎಲ್ಲ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡಿ ಇನ್ಮೇಲಿಂದ ವಾಪಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್, ಹಾಗೆ ನೀವು ಹೊರಗಡೆ ಬಂದಾಗ ತುಂಬ ಜನ ನಿಮ್ಮ ತಂದೆಗೆ ಹುಷಾರಿಲ್ವೇನೋ, ತಾಯಿಗೆ ಹುಷಾರಿಲ್ವೇನೋ ಅನ್ನೋ ಒಂದಷ್ಟು ಗೊಂದಲಗಳು ಕೂಡ ಇತ್ತು. ಹಾಗೆ ನಿಮ್ಮ ಅಭಿಮಾನಿಗಳು ಅವ್ರು ಏನಾಗಿದೆಯೋ ಅನ್ನೋ ಒಂದು ಗೊಂದಲದಲ್ಲೇನೆ ಕಾಲ ಕಳೆದ್ರು. ಯಾಕೆ ಇನ್ನು ಸುರೇಶ್ ಅವರು ಹೊರಗಡೆ ಬಂದಿಲ್ಲ, ಏನಾದರೂ ಸಿವಿಯರ್ ಆಗಿದೆಯಾ? ಈವನ್ ಮನೆಯಲ್ಲೂ ಅದೇ ರೀತಿಯಾದಂತಹ ಡಿಸ್ಕಷನ್ಸ್ ನಡೀತಿತ್ತು. ಆರೋಗ್ಯವಾಗಿದ್ದಾರಲ್ವ ಎಲ್ಲರೂ? ಮೇಡಮ್, ತಂದೆಯವರು ತುಂಬ ಚೆನ್ನಾಗಿದ್ದಾರೆ, ಇನ್ನೂ ಆರೋಗ್ಯವಾಗಿದ್ದಾರೆ, ಇನ್ನೂ ಕೆಲಸ ಮಾಡ್ತಾರೆ ತೋಟದಲ್ಲಿ, ಏನೂ ತೊಂದರೆ ಇಲ್ಲ. ತಾಯಿಯವರು ಚೆನ್ನಾಗಿದ್ದಾರೆ, ಅವ್ರಿಗೂ ಏನೂ ತೊಂದರೆ ಇಲ್ಲ. ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ. ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ಸನ್ನು ನೋಡ್ಕೊಳಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ನಾನು ಬರಬೇಕಾಯ್ತು. ಯಾಕಂದರೆ ನಾನಿದ್ದು ಸ್ವಲ್ಪ ನಿರ್ಧಾರಗಳನ್ನ ತಗೊಳ್ತೀನಿ, ಅವಳು ಆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ. ನಿಮ್ಮ ವೈಫ್ ಏನು ಮಾಡ್ಕೊಂಡಿದ್ದಾರೆ ಸರ್? ಅಂದರೆ ಮೇಡಮ್, ಹೌಸ್ ವೈಫ್. ಇಷ್ಟು ದಿನ ಅವ್ರು ಹೌಸ್ ವೈಫೇ ಆಗಿದ್ದರು. ನಾನು ಯಾವುದೂ ಬಿಸ್ನೆಸ್ಗೂ ಇನ್ವಾಲ್ವ್ ಮಾಡಿರಲಿಲ್ಲ. ಬಟ್ ಈ ಥರ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾಗಿ ಬಂದಾಗ ನಾನು ಇನ್ವಾಲ್ವ್ ಮಾಡಿಬಿಟ್ಟು ಹೋಗಿದ್ದೆ. ಬಟ್ ಅದು ಅವರು ಜಜ್ಮೆಂಟ್ ಸಿಕ್ಕಿಲ್ಲ, ಅವ್ರಿಗೆ ಹೆಂಗೆ ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗದೆ ನಾನು ಬರಬೇಕಾಯ್ತು ಕೊನೆಗೆ. ಸುದೀಪ್ ಸರ್ ಕೂಡ ಒಂದು ವಿಡಿಯೋ ಕಳಿಸ್ತಾರೆ, ಅದರಲ್ಲಿ ಹೇಳ್ತಾರೆ ನೀವು ಸೋತಿಲ್ಲ, ಗೆದ್ದು ಮನೆಯಿಂದ ಆಚೆ ಹೋಗ್ತಾ ಇದ್ದೀರಾ ಅಂತ. ನಿಮ್ಮ ತಲೆಯಲ್ಲಿ ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ಏನು ನೋಡ್ತಾ ಇತ್ತು ಸರ್? ನಿಮ್ಮ ಫ್ಯಾಮಿಲಿಗೆ ತುಂಬ ಬೇಕಾಗಿದೆ, ಇವಾಗ ನೀವು ಬೇಕಾಗಿದ್ದೀರಾ ಅಂದಾಗ ಏನು ನೋಡ್ತಾ ಇತ್ತು ನಿಮ್ಮ ತಲೆಯಲ್ಲಿ? ಮೇಡಮ್, ನನಗೆ ಈ ಥರ ತುರ್ತು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದಾಗ ನನಗೆ ಫಸ್ಟ್ ಒಂದು ಗೊಂದಲ ಇತ್ತು ಮೈಂಡಲ್ಲಿ. ಏನು ತುರ್ತು ಪರಿಸ್ಥಿತಿ ಯಾರ್ದಿರ್ಬೋದು ಅಂತ. ಸುರೇಶ್ ಅಂತ ಹೇಳಿದಾಗ ನನಗೇನು ಅನ್ನಿಸ್ತು, ಒಂದು ಕ್ಷಣಕ್ಕೆ ಈಗ ಇಲ್ಲೇ ಯಾರಿಗಾರು ಹಾಸ್ಪಿಟ್ಲಿಗೆ ಏನಾರು ಆಯಿತಾ ಅಂತ ನಾನು ಯೋಚನೆ ಮಾಡಿದ್ದುಂಟು. ಆಮೇಲೆ ನನಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈ ಭಯ ಪಡುವಂಥದ್ದು ಏನೂ ಇಲ್ಲ, ಈ ಕ್ಷಣಕ್ಕೆ ನಿಮ್ಮ ಅವಶ್ಯಕತೆ ಮನೆಗೆ ತುಂಬ ಇರುವುದರಿಂದ, ಮನೆಯ ಒಬ್ಬ ವ್ಯಕ್ತಿಯ ಜೊತೆಗೆ ನಿಮ್ಮ ಅವಶ್ಯಕತೆ ತುಂಬ ಇರುವುದರಿಂದ ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಬಿಗ್ ಬಾಸ್ ಅವರು. ಆವಾಗ ನನಗೆ ಗೊತ್ತಾಗುತ್ತೆ, ನಮ್ಮ ವೈಫ್ಗೆ ಬಿಸ್ನೆಸ್ ನೋಡ್ಕೊಳಕ್ಕೆ ಆಗ್ತಿಲ್ಲ, ಅವಳಿಗೆ ಕಂಟ್ರೋಲ್ ಸಿಗ್ತಾಯಿಲ್ಲ ಬಿಸ್ನೆಸ್ಸು, ಅದಕ್ಕೆ ಅವಳಿಗೆ ನನ್ನ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ಹೊರಗಡೆ ಬಂದಮೇಲೆ ನಾನು ಅದನ್ನೇನು ಇದ್ರ ಥರ ಫೀಲ್ ಮಾಡ್ಕೊಳ್ಳಿಲ್ಲ. ಓಕೆ, ಒಳ್ಳೆ ಜರ್ನಿ ಆಗಿದೆ. 75 ಜನದ ಮೇಲೆ ಜರ್ನಿ ಕಳೆದಿದ್ದೀನಿ. ಜನ ನನ್ನ ಎದುರು ಉಳಿಸ್ಕೊಂಡು ಬಂದಿದ್ದಾರೆ, ಸೇವ್ ಮಾಡ್ಕೊಂಡು ಬಂದಿದ್ದಾರೆ ಮನೆ ಒಳಗಡೆ.
ಮನೆ ಹೊರಗಡೆ ನನ್ನ ಅವಶ್ಯಕತೆ ಎಷ್ಟು ಮುಖ್ಯ ಇತ್ತು ಅಷ್ಟೇ ಇಲ್ಲೂ ಕೂಡ ನನ್ನ ಮುಖ್ಯ ಆಗಿತ್ತು. ಯಾಕಂದರೆ ನನ್ನನ್ನೇ ನಂಬ್ಕೊಂಡು ಸುಮಾರು ಫ್ಯಾಮ್ಲಿಗಳು ಕೆಲಸ ಮಾಡ್ತಾಯಿದ್ದಾರೆ ನನ್ನ ಜೊತೆಗೆ. ಅವ್ರಿಗೂ ನಾನು ನ್ಯಾಯ ಒದಗಿಸ್ಬೇಕು. ಇನ್ನು ನಮ್ಮದು ದೊಡ್ಡ ಪ್ರಮಾಣದಲ್ಲಿ ನಾನು ಕಂಪ್ನಿ ಮಾಡಬೇಕು, ಇನ್ನೊಂದೇನೋ ಕೆಲಸಗಳನ್ನ ತರಬೇಕು ಅಂತ ಅಂದಾಗ ಆ ಥರ ನಿರ್ಧಾರಗಳನ್ನ ನಾನೇ ತೊಗೋಬೇಕಾಗತ್ತೆ ನಿಂತು. ಯಾಕಂದರೆ ಆ ಥರ ಇದ್ದಾಗ ವರ್ಕ್ಗಳು ನಡಿಬೇಕಾದ್ರೆ ಹೊಸ ಹೊಸ ವರ್ಕ್ಗಳು ಬಂದಾಗ ಓನರೇ ಮುಂದೆ ಇರಬೇಕಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯ್ತು, ಹೊರಗಡೆ ಬಂದೆ. ಈಗ ಬಿಸ್ನೆಸ್ ಎಲ್ಲ ಸಾರ್ಟ್ ಆಗಿದೆ. ಹಾಂ, ಸಾರ್ಟ್ ಆಗಿದೆ. ಸರ್, ನೀವು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ತುಂಬಾ ನಿರೀಕ್ಷೆಗಳಿತ್ತು. ಅಂದ್ರೆ ಏನೋ ಎಮರ್ಜೆನ್ಸಿ ಇದೆ, ಹೊರಗಡೆ ಬಂದಿದ್ದಾರೆ, ಅದು ಮುಗಿಸ್ಕೊಂಡಿದ ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ ಅಂತ. ಎಲ್ಲೋ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಿರ್ಬೇಕದು. ಇಲ್ಲ ಮೇಡಮ್, ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಇರ್ತದೆ. ಒಂದು ಸಲ ಹೊರಗಡೆ ಬಂದರೆ ಒಳಗಡೆ ಹೋಗೋದಕ್ಕೆ ಮತ್ತೆ ಅವರೇ ವಾಪಸ್ ಕರಿಬೇಕು ನಮ್ಮನ್ನು. ಆ ಥರ ಅವಕಾಶ ಮಾಡಿಕೊಟ್ಟು ಜನಾಭಿಪ್ರಾಯ ನಾನು ಹೋಗಲೇಬೇಕು ಅಂತಿದ್ದಾಗ ನಾನು ಹೋಗ್ತೀನಿ, ಅವ್ರಿಗೂ ನಾನು ನ್ಯಾಯ ಕೊಡ್ತೀನಿ. ನಿಮ್ಮ ಮಗಳ ಬಗ್ಗೆನೂ ಹಾಗೆ ವೈಫ್ ಬಗ್ಗೆನೂ ಎಲ್ಲೋ ಜಾಸ್ತಿ ಹೇಳ್ಕೊಂಡಿಲ್ಲ ನೀವು. ಎಷ್ಟು ಇಯರ್ಸ್ ಸರ್ ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಂಡ್ರ ಮನೇಲಿದ್ದಾಗ? ಮೇಡಮ್, ನಾನು ಮದುವೆಗೆ 4 ವರ್ಷ ಆಯಿತು. 1 ವರ್ಷದ ಮಗಳಿದ್ದಾಳೆ ನನಗೆ ಇವಾಗ. 11 ಮಂತ್ಸ್ ಅವಳಿಗೆ ಇವಾಗ. ನೆಕ್ಸ್ಟ್ ಮಂತಲ್ಲಿ ಅವಳ ಬರ್ಡೇ. ತುಂಬ ಮಿಸ್ ಮಾಡಿಕೊಂಡೆ ಮಗಳನ್ನ ನಾನು. ಪ್ರತಿ ಸಲನೂ ಕೂಡ ನಾನು ಬಿಗ್ ಬಾಸ್ ಅವ್ರನ್ನ ಕೇಳ್ಕೊತಾ ಇದ್ದೆ, ನನ್ನ ಮಗಳು ಹೇಗಿದ್ದಾಳೆ, ನನ್ನ ವೈಫ್ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಮಿಸ್ ಮಾಡಿಕೊಂಡೆ ಮೇಡಮ್. ಆ ಒಂದು ಫೀಲಿಂಗ್ ಇರುತ್ತಲ್ಲ, ಎಮೋಷ್ನಲ್ ಅಟ್ಯಾಚ್ಮೆಂಟ್, ತುಂಬ ಮಿಸ್ ಮಾಡಿಕೊಂಡೆ ಅದನ್ನು. ಪ್ರಾಬಬ್ಲಿ ಇದಕ್ಕೆ ಅನ್ಸುತ್ತೆ ನೀವು ಧನ್ರಾಜ್ ಅವ್ರ ಜೊತೆ ಕೂಡ ತುಂಬಾ ಜಾಸ್ತಿ ಕ್ಲೋಸ್ ಆಗಿದ್ದು. ಬಿಕಾಸ್ ಅವ್ರಿಗೂ ಒಂದು ಪುಟ್ಟು ಪಾಪು ಇದೆ. ಹೇಗಿತ್ತು ಸರ್ ನಿಮ್ಮಿಬ್ರು ಫ್ರೆಂಡ್ಶಿಪ್? ತುಂಬಾ ಚೆನ್ನಾಗಿ ಮೂಡ್ ಬಂತು ಬಿಗ್ ಬಾಸ್ ಮನೇಲಿ. ಮೇಡಮ್, ಅದು ಹೇಗಾಯಿತು ಅಂದರೆ ಧನ್ರಾಜು ನನಗೆ ಫಸ್ಟು ಸೆಕೆಂಡ್ ವಾರನೇ ಕನೆಕ್ಟ್ ಆಗಿಬಿಟ್ರು ಧನ್ರಾಜ್ ಅವ್ರು ನನ್ನ ಜೊತೆಗೆ. ತುಂಬ ಒಳ್ಳೆ ಮಗು ಮನಸ್ಸು ಧನ್ರಾಜ್ ಅವ್ರದ್ದು. ಒಳ್ಳೆ ಹಾರ್ಟ್ಲಿ ಒಳ್ಳೆ ಮನಸ್ಸಿದೆ ಧನ್ರಾಜ್ ಅವ್ರದ್ದು. ಮನೇಲಿ ಎಲ್ಲರೂ ಹೇಳ್ತಾರೆ ಅವ್ರು ಹಾಗೆ ಹಿಂಗೆ ಮಾತಾಡೋಕ್ಕೆ ಬರೋಲ್ಲ ಅಂತ, ಎಲ್ಲ ಸುಳ್ಳು. ತುಂಬ ಚೆನ್ನಾಗಿದ್ದಾರೆ ಧನ್ರಾಜು, ತುಂಬ ಕ್ಲೆವರ್ ಆಗಿದ್ದಾರೆ. ಮತ್ತು ಸ್ವಲ್ಪ ಇಲ್ಲ ಹನುಮಂತು ಬಂದಿಲ್ಲ ಧನ್ರಾಜು ಕುಗ್ಗಿರೋರು ಅಂತ ಅನಿಸಿರು ಬಿಟ್ಟರೆ ಓವರ್ಲಾಗಿ ಧನ್ರಾಜು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವಾಗ. ಸ್ಟಾರ್ಟಿಂಗ್ ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಜನಕ್ಕೆ ಗೋಲ್ಡ್ ಸುರೇಶ್ ಯಾರು 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 ಅಂತ ಇತ್ತು. ಮನೆಯಿಂದ ಹೊರಗಡೆ ಬಂದಮೇಲೆ ಯಾಕೆ ಹೋದ್ರು ಅಂತ. ನಿಜವಾಗ್ಲೂ ಗೋಲ್ಡ್ ಸುರೇಶ್ ಯಾರು ಅಂತ? ಮೇಡಮ್, ನಾನು ಬಿಸ್ನೆಸ್ನ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲೋ ಹಳ್ಳಿಯಿಂದ ಬಂದು ಇಲ್ಲಿ ಬಂದು ಈ ಮಟ್ಟಕ್ಕೆ ಬಿಸ್ನೆಸ್ ಮಾಡಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಇದೆ. ಆ ಥರದಲ್ಲಿ ನನಗೆ ನನ್ನ ಸ್ನೇಹಿತರುಗಳು ತುಂಬ ಸಾಥ್ ಕೊಟ್ಟಿರೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಸುಮಾರು ಜನ ನನಗೆ ಸಾಥ್ ಕೊಟ್ಟು ನಾನೇನೋ ಮಾಡ್ತೀನಿ ಅಂದಾಗ ನನ್ನನ್ನು ನಂಬಿ ನನಗೆ ಕೆಲಸಗಳನ್ನ ಕೊಟ್ಟದ್ದು ಉಂಟು. ಯಾಕಂದ್ರೆ ನಾನು ಹೇಗೆ ಅಂತಂದರೆ ವರ್ಷಕ್ಕೆ 1 ಕೆಲಸ ಮಾಡೋನಲ್ಲ ನಾನು, ವರ್ಷಕ್ಕೆ 20 ಕೆಲಸ ಮಾಡೋನು. ಈ ವರ್ಷ 20 ಮಾಡಿದ್ರೆ ನೆಕ್ಸ್ಟ್ ಇಯರ್ ಅದನ್ನು ಡಬಲ್ ಮಾಡಬೇಕು ಅನ್ನೋ ಥಾಟ್ಸ್ ಇಟ್ಕೊಂಡು ನಾನು ಕೆಲಸ ಮಾಡೋವಂಥವನು. ಆ ಥರದೊಂದು ದಾರಿಯಲ್ಲಿ ಹೋಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದಿದೆ, ಸುಮಾರು ಏಳು ಬೀಳುಗಳನ್ನ ಕಂಡಿದ್ದೀನಿ. ಮನುಷ್ಯ ಯಾವತ್ತೂ ಗೆಲ್ಲಬೇಕು ಅಂತಲೇ, ಗೆಲುವು ಸಿಗಬೇಕು ಅಥವಾ ಸೋಲು ಸಿಗಬೇಕು ಅನ್ನೋದು ವಿಧಿಲಿತಿ ಇದಾಗಿರುತ್ತೆ. ನಮ್ಮ ಹಣೆ ಬರದಲ್ಲಿ ಯಾವ ಟೈಮಲ್ಲಿ ನಾವು ಗೆಲ್ಲಬೇಕು, ಯಾವ ಟೈಮಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತ ಇರುತ್ತೆ, ಆ ಟೈಮಲ್ಲಿ ಎಲ್ಲವೂ ಸಿಗುತ್ತೆ. ನಾನು ಎಲ್ಲವೂ ತುಂಬ ಸ್ಪೋರ್ಟಿವ್ ಆಗಿ ತೊಗೊತೀನಿ, ಯಾವುದನ್ನು ಬೇಜಾರು ಮಾಡ್ಕೊಳ್ಳಲ್ಲ. ಸೋಲಾಗಲಿ ಗೆಲುವಾಗಲಿ ಮಾತಾಡೋರಿಗೆಲ್ಲ ಒಳ್ಳೇದಾಗಲಿ. ಸರ್, ಹಾಗೆ ನೀವು ಎಂಟ್ರಿ ಕೊಟ್ಟಾಗ ಸಾಕಷ್ಟು ಜನ ವರ್ತೂರ್ ಸಂತೋಷ್ ಅವರು ರಿಲೇಟಿವ್ ಏನೋ ಅಂದ್ಕೊಂಡ್ಬಿಟ್ಟಿದ್ರು. ಮೈ ತುಂಬ ಚಿನ್ನ, ಅವರು ಅದೇ ರೀತಿಯಾಗಿ ಚಿನ್ನ ಹಾಕೊಂಡಿದ್ರು. ಅವರು ಹಿಂದೆ ಸೀಸನು, ನೀವು ಈ ಸೀಸನು, ಎಲ್ಲರೂ ಎಲ್ಲೋ ಒಂದು ಕಡೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರು. ವರ್ತೂರ್ ಅವರು ಫೈನಲ್ಸ್ವರೆಗೂ ಬಂದಿದ್ದಾರೆ, ಸುರೇಶ್ ಅವರು ಫೈನಲ್ಸ್ವರೆಗೂ ಬರ್ತಾರೆ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಇಲ್ಲ ಆ್ಯಕ್ಚುಲಿ ವರ್ತೂರ್ ಸಂತೋಷ್ ಅವರು ನಾನು ಡೈರೆಕ್ಟಾಗಿ ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಹೊರಗಡೆ ಇದ್ದಾಗ ಅವರು ಮೊನ್ನೆ ರೀಸೆಂಟ್ಲಿ ಮನೆ ಒಳಗಡೆ ಬಂದಿದ್ದರು, ಒಂದು ದಿವಸ ಬಂದಿದ್ದರು. ಅವ್ರದ್ದು ಎಂಥ ಮಗು ಮನಸ್ಸು ಅಂತ ನನಗೆ ಅಲ್ಲಿ ಬಂದಾಗಲೇ ಗೊತ್ತಾಗಿದ್ದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಮನುಷ್ಯ, ಹಾರ್ಟ್ಲಿ. ಹೇಳೋಕ್ಕಾಗದೇ ಇರೋಂಥ ಪದಗಳು ವರ್ತೂರ್ ಅವ್ರ ಬಗ್ಗೆ. ತುಂಬ ಚೆನ್ನಾಗಿ ಮಾತಾಡಿಸಿ, ತುಂಬ ಚೆನ್ನಾಗಿ ಕಷ್ಟನ ಕೇಳಿ ಹೇಗೆ ಏನು ಹೇಗಿದ್ದೀರಾ ಎಲ್ಲವೂ ಚೆನ್ನಾಗಿ ನೋಡಿದರು. ಬಟ್ ಅವರು ನನ್ನನ್ನು ನೋಡಿದ್ದೆ ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದ್ದು ವರ್ತೂರ್ ಅವ್ರನ್ನ. ಆ ಥರ ಯಾವುದೇ ಥರದ ರಿಲೇಷನ್ನು ಸಂಬಂಧ ಏನೂ ಇಲ್ಲ. ಒಳ್ಳೆಯ ಸ್ನೇಹಿತರು, ಒಳಗಡೆ ಬಂದು ಹೋದ ಮೇಲಿಂದ ಒಳ್ಳೆ ಸ್ನೇಹಿತರು ಅಷ್ಟೇ ಹೇಳಬಲ್ಲೆ ಮೇಡಮ್. ಹಂಗಾದ್ರೆ ಹೊರಗಡೆನೂ ಮೀಟ್ ಮಾಡೋ ಪ್ಲಾನ್ ಏನು? ಅವಕಾಶ ಸಿಕ್ಕಿದ್ರೆ ಯಾವತ್ತೂ ಸ್ನೇಹಿತರನ್ನ ಭೇಟಿ ಮಾಡೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ, ಭೇಟಿ ಮಾಡ್ತೀನಿ ಮೇಡಮ್. ಸರ್, ಹಾಗೆ ನೀವು ಎಂಟರ್ ಆದಾಗ ಒಂದಷ್ಟು KG ಚಿನ್ನನ ಮೈ ಮೇಲೆ ಹಾಕೊಂಡು ಬಂದಿದ್ರಿ. ನಿಮಗೆ 5-6 ಜನ ಬಾಡಿ ಗಾರ್ಡ್ಸ್ ಬೇರೆ ಇದ್ರು. ಸರ್, ಏನು ಸರ್ ಅದು ಸ್ಟೋರಿ?
ಅಂದ್ರೆ ನಾನು ಚಿನ್ನ ಅಂದ್ರೆ ಫಸ್ಟ್ ಇಂದಾನು ಇಷ್ಟನಾ ನಿಮ್ಗೆ? ಆ ಥರ ಏನಿಲ್ಲ ಮೇಡಮ್. ಆ್ಯಕ್ಚುಲಿ ನಾನು ಚಿನ್ನನ ನನ್ನ ಕಷ್ಟ ಕಾಲಕ್ಕೆ ಅಂತ ಚಿನ್ನ ಯಾರಿಗೂ ಆದ್ರೂ ಸಂಪಾದನೆ ಮಾಡೋದು ಏನಕ್ಕೆ ಅಂದರೆ ಕಷ್ಟ ಕಾಲಕ್ಕೆ ಆಗುತ್ತೆ, ತುಂಬ ಎಮರ್ಜೆನ್ಸಿಗೆ ಬೇಕು ಅಂದರೆ ಚಿನ್ನ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದು 2017ರಲ್ಲಿ. ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ, ಅಲ್ಲಿ ಒಬ್ಬರು ಓನರು ಅದೇ ಥರ ಚಿನ್ನ ಹಾಕೊಂಡು ಬರ್ತಿರ್ತಾರೆ. ಅಲ್ಲಿ ನನಗೆ ಅವಮಾನ ಆಗಿ ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದು ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಬಟ್ ನಾನು ಯಾವತ್ತೂ ರೆಗ್ಯುಲರಾಗಿ ಹಾಕೊಂಡು ಓಡಾಡಲ್ಲ. ನನಗೆ ಯಾವಾಗ ಬೇಕಾದಾಗ, ನನಗೆ ಯಾವಾಗ ಮನಸ್ಸಿರ್ತದೆ ಹಿಂಗೆ ಇರಬೇಕು, ಹಿಂಗೆ ಹೋಗಬೇಕು ಅಂದಾಗ ಮಾತ್ರ ನಾನು ಹಾಕೊಂಡು ಓಡಾಡ್ತೀನಿ, ಬಿಟ್ಟರೆ ಇನ್ನೇನು ಇರಲಿಲ್ಲ. ಮತ್ತು ಬಿಗ್ ಬಾಸ್ ತಂಡದವ್ರ ಅಪೇಕ್ಷೆ ಅದೇ ಥರ ಆಗಿತ್ತು, ನೀವು ಹೊರಗಡೆ ಅದೇ ಥರ ಬರಬೇಕು ಅಂತ ಹೇಳಿದಾಗ ನಾನು ಅದನ್ನು ಒಪ್ಕೊಂಡಿದ್ದೆ ಆ್ಯಕ್ಚುಲಿ. ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಸರ್ ಹಾಗೆ ಒಂದು ಗೋಲ್ಡ್ ಶರ್ಟ್ ಮಾಡಿಸ್ಕೊಳ್ಳೋ ಆಸೆ ಇದೆಯಂತ ನಿಮ್ಗೆ? ಮಾಡಿಸ್ತೀನಿ ಮೇಡಮ್. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಹೆಸರು ಕೊಡಬೇಕು ಅಂತ ಇದ್ದೆ, ಅದನ್ನು ಮಾಡಿಸ್ಕೊತೀನಿ ಅತಿ ಶೀಘ್ರದಲ್ಲಿ. ಎಷ್ಟು ಕೆಜಿ ಚಿನ್ನ ಇದೆ ಸರ್? ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ? ನನಗೆ ಕ್ಯೂರಿಯಾಸಿಟಿ. ಮೈ ತುಂಬಾ ಹಾಕೊಂಡು ಓಡಾಡ್ತೀರಾ? ಮೇಡಮ್ ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿದೆಲ್ಲ ತುಂಬ ಕಮ್ಮಿ ರೇಟ್ಗೆ. ಆವಾಗ ನಾನು ಹೆಂಗೆ ಅಂದರೆ 1 ಗ್ರಾಮಿಂದ ಸ್ಟಾರ್ಟ್ ಮಾಡಿದ್ದು ಚಿನ್ನನ ತೊಗೊಳೋದಕ್ಕೆ. 1 ಗ್ರಾಮು, 5 ಗ್ರಾಮು, 10 ಗ್ರಾಮು, 20, 40, 50, 100 ಗ್ರಾಮು, 200 ಗ್ರಾಮು ಈ ಥರ ಚಿನ್ನ ತಗೊಂಡು ಕಮ್ಮಿ ರೇಟ್ ಇದ್ದಾಗ ನಾನು ತೊಗೊಂಡು ಅದನ್ನು ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಒಂದೇ ಟೈಮ್ಗೆ ಅಷ್ಟು ನಾನು ತೊಗೊಳ್ಳಿಲ್ಲ ನಾನು. ಅದು ಕೂಡ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ಬರೀ ಚಿನ್ನ ತೊಗೊಂಡ್ರೆ ಬೇರೆ ಹೆಂಗೆ ಅಂತ ಅನ್ನೋದು ಥಾಟ್ಸ್ ಬರ್ತಿತ್ತು. ಬಟ್ ಆವಾಗ ನನ್ನ ಕಷ್ಟ ಕಾಲಕ್ಕೆ ತುಂಬ ಈಸಿಯಾಗಿ ಚಿನ್ನ ಹೆಲ್ಪ್ ಆಗ್ತಿತ್ತು. ತುಂಬ ಅದು ಒಂಥರ ಫೀಲ್. ನಿಮಗೂ ಹೇಳ್ತೀನಿ, ಬೇರೆ ಎಲ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕಷ್ಟ ಕಾಲಕ್ಕೆ ಆಗೋದು ನಿಮ್ಮ ಚಿನ್ನನೇ. ಪ್ರಾಪರ್ಟಿ ಇದೆಯಾ, ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಮತ್ತೊಂದು ಇದೆಯಾ, ನಿಮ್ಮ ಕಷ್ಟ ಕಾಲಕ್ಕೆ ಇಮಿಡಿಯೇಟಾಗಿ ಸಿಗೋಲ್ಲ ಯಾವುದು ಕೂಡ. ಚಿನ್ನ ಇದೆಯಾ, 10 ನಿಮಿಷದಲ್ಲಿ ನಿಮಗೆ ದುಡ್ಡು ಸಿಗ್ತದೆ. ಪ್ರಾಪರ್ಟಿ ಇದೆಯಾ, ಆ ಪ್ರಾಪರ್ಟಿ ಡಾಕ್ಯುಮೆಂಟ್ನ ನೀವು ಇವತ್ತು ಕೊಟ್ಟು ಇನ್ನೊಂದು 20 ದಿನಕ್ಕೆ ದುಡ್ಡು ಬರ್ತದೆ. ನಮ್ಮ ಕಷ್ಟ ಅಷ್ಟೊತ್ತಿಗೆ ಬಗೆಹರಿಯಲ್ಲ. ಸ್ಪಾಟಲ್ಲಿರೋ ಕಷ್ಟ ಬಗೆಹರಿಬೇಕಂದ್ರೆ ಚಿನ್ನ. ಭಯ ಇರ್ಲಿಲ್ವಾ ಸರ್ ಯಾರಾದ್ರೂ ಎತ್ಕೊಂಡ್ಬಿಟ್ರೆ? ಏನಿಲ್ಲ ಮೇಡಮ್, ಬಿಗ್ ಬಾಸ್ ಮನೆನೇ ಒಂದು ದೊಡ್ಡ, ಅಲ್ಲೇ ಒಂದು 100 ಕ್ಯಾಮ್ರಾಗಳಿತ್ತು. ಆ ಮಧ್ಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈಗ ನನಗೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಎಲ್ಲರದ ಮೇಲೆ ಆಸೆನೇ ಹೋಗ್ಬಿಟ್ಟಿದೆ ಮೇಡಮ್. ಜೀವನನೇ ಒಂಥರ ಏನಂದರೆ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಯಾವುದ್ರ ಮೇಲೆ ಆಸೆ ಪಡಬಾರ್ದು, ಇರೋ ಅಷ್ಟು ದಿನ ಚೆನ್ನಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್ ಹಾಗೆ ನಿಮಗೆ ಮನೇಲಿ ಒಂದಷ್ಟು ಫ್ರೆಂಡ್ಶಿಪ್ಗಳು ಇದೆ, ಒಂದಷ್ಟು ಕಿರಿಕ್ಗಳು ನಡೆದಿದೆ. ಅದರಲ್ಲೂ ಫಸ್ಟ್ ಅಂದರೆ ಲಾಯರ್ ಜಗದೀಶ್ ಅವ್ರು ನೆನಪಾಗ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋಗೋಕ್ಕೆ ನೀವು ಒಂದು ಕಡೆ ಎಲ್ಲರೂ ಕಾರಣ ಆಗ್ಬಿಟ್ರೇನೋ ಅನ್ನೋದು ಹೌದಾ ಸರ್? ಅನ್ಸುತ್ತೆ ಮೇಡಮ್ ಇಲ್ಲ, ಆ್ಯಕ್ಚುಲಿ ಅವರು ನನಗೆ ಒಳ್ಳೆಯ ಸ್ನೇಹಿತರು. ಹೊರಗಡೆ ಬಂದಮೇಲೆ ಫಸ್ಟ್ ಫೋನ್ ಮಾಡಿದೆ ನಾನು ಜಗದೀಶ್ ಅವ್ರಿಗೆ, ನಂಬರ್ ಕಲೆಕ್ಟ್ ಮಾಡಿಕೊಂಡು. ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಹತ್ರ. ಅವ್ರು ಒಳಗಡೆ ಹೇಗಿದೆ ನಾನು ಹೇಳಿದ್ದೀನಿ ಅವ್ರಿಗೆ, ನನಗೆ ಹೊರಗಡೆ ಜಗದೀಶ್ ಬೇಡ, ನನಗೆ ಒಳಗಡೆ ಜಗದೀಶ್ ಅವ್ರು ನನಗೆ ಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಕ್ಕೊಂಡು ಸುಮಾರು ಒಂದು 20-25 ನಿಮಿಷ ಇಬ್ಬರು ಮಾತಾಡಿದ್ವಿ. ಹೊರಗಡೆ ಬರೋದಕ್ಕೆ ಭೇಟಿ ಆಗ್ತೀನಿ ಮೇಡಮ್, ಅತಿ ಶೀಘ್ರದಲ್ಲೇ ಭೇಟಿ ಆಗ್ತೀನಿ. ಹೊರಗಡೆ ಬರೋದಕ್ಕೆ ನಾನು ಕಾರಣ ಅದೇ ಅನ್ನೋದು ಒಂದು ರೀತಿ. ಆದರೆ ಅಲ್ಲಿ ಸುಮಾರು ವಿಷಯಗಳು, ಒಂದು ಕಾನ್ವರ್ಸೇಷನ್ ನಡೆದೋಗಿತ್ತು. ಆ ಒಂದು ಫ್ರಸ್ಟ್ರೇಷನ್ಗೆ ನನಗೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ನಾನು ಅಲ್ಲಿ ಆ ಸ್ಪಾಟಿಗೆ ರಿಯಾಕ್ಟ್ ಮಾಡಬೇಕಾಗಿ ಬಂತು ಅಂತ ಹೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂಥೇಳಿ. ಸರ್ ಹಾಗೆ ಚೈತ್ರ ಕುಂದಾಪುರ ಅವರು ನಿಮಗೂ ಒಂಥರ ಒಳ್ಳೆ ಬಾಂಡಿಂಗ್ ಇದೆ ಸರ್, ಒಂಥರ ಬಾಂಧವ್ಯ. ನೀವಿಬ್ರು ಪ್ಲ್ಯಾನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಅಂದರೆ ಕ್ಯಾಪ್ಟನ್ ಆಗಕ್ಕೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಂದರೆ ಹೇಳಿ ಸರ್ ಅದ್ರ ಬಗ್ಗೆ. ಮೇಡಮ್ ತುಂಬ ಕಷ್ಟಪಡ್ತಾ ಇದ್ವಿ, ಕ್ಯಾಪ್ಟನ್ ಆಗಬೇಕು ಅಂತ. ನಾನು ಎಲ್ಲರೂ ಫೀಲ್ ಮಾಡಿ, ಎಲ್ಲರೂ ಇಡೀ ಮನೆಯವರಿಗೆ ನಾವು ಇಬ್ಬರು ಮಾತ್ರ ಕ್ಯಾಪ್ಟನ್ ಆಗಿರಲಿಲ್ಲ. ಅದು ಯಾರಿಗೂ ಬೇಜಾರಿರಲಿಲ್ಲ. ಬಿಡು ಅವ್ರು ಕ್ಯಾಪ್ಟನ್ ಆಗಬಾರ್ದು ಅನ್ನೋ ಫೀಲ್ ಇತ್ತು. ನಾವು ಬಿಟ್ಟರೆ ಮನೆಯವರಿಗೆ ಯಾರೂ ಕೂಡ ನಾವು ಕ್ಯಾಪ್ಟನ್ ಆಗಲಿ ಅಂತ ಒಬ್ಬರು ನಮಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆವಾಗ ನಾನು ಚೈತ್ರ ಅಂದ್ಕೊಳ್ಳೋದು, ಚೈತ್ರ ಈ ಮನೆಯಿಂದ ನಾನು ನಿನ್ನ ಕ್ಯಾಪ್ಟನ್ ಆಗದೇನೆ ಹೊರಗಡೆ ಹೋಗ್ಬಿಡ್ತೀವೇನೋ ಅಂತ ಎಷ್ಟು ಸಲ ಮಾತಾಡ್ಕೊಂಡಿದ್ದೀವಿ. ಬಟ್ ನಾನು ಕ್ಯಾಪ್ಟನ್ ಆಗಿನೇ ಮನೆಯಿಂದ ಹೊರಗಡೆ ಬರ್ತೀನಿ ಅಂತ. ಅದನ್ನ ಚೈತ್ರ ಅವ್ರು ಕೂಡ ಹೇಳಿದ್ರು, ಕ್ಯಾಪ್ಟನ್ ಆಗೇ ಹೊರಗಡೆ ಹೋದ್ರು, ನಾನೇ ಇನ್ನೂ ಕ್ಯಾಪ್ಟನ್ ಆಗಿಲ್ಲ ಅಂತ. ಚೈತ್ರ ಅವರು ನಿಮ್ಗೊಂಥರ ತಂಗಿ ಥರ ಅಣ್ಣ 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 ಅಂತ ಕರ್ಕೊಂಡು ಓಡಾಡ್ತಿದ್ರು. ಮೇಡಮ್ ಅದು ನಿಜ. ಆ್ಯಕ್ಚುಲಿ ನನ್ನ ತಂಗಿ ಅಂತಾನೆ ನಾನು ಸ್ವೀಕಾರ ಮಾಡಿದ್ದೀನಿ. ಬಟ್ ಅವಳಿಗೊಂದು ಕಿವಿ ಮಾತು ಹೇಳಿ ಬಂದಿದ್ದೀನಿ, ಮಾತು ಕಮ್ಮಿ ಮಾಡ್ಕೊ ಅಂತ ಹೇಳ್ಬಿಟ್ಟು. ಅವಳು ಮಾತು ಕಮ್ಮಿ ಮಾಡ್ಕೊಳ್ಳಿ. ಸರ್ ಹಾಗೆ ಐಶ್ವರ್ಯ ಅವರು ನೀವು ಕೂಡ ತುಂಬ ಜಗಳ ಆಡ್ತಾ ಇದ್ರಿ, ಬರ್ತಾ ಬರ್ತಾ ಇಬ್ರು ಒಳ್ಳೆ ಫ್ರೆಂಡ್ಸೇ ಆದ್ರಿ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಶಿಶಿರ್ ಅವರು ತುಂಬ ಜಾಸ್ತಿ ಕಾಣಿಸ್ಕೋತಿದ್ರು, ಈಗ ಶಿಶಿರ್ ಅವರು ಆಚೆ ಬಂದಿದ್ದಾರೆ. ಮೇಡಮ್ ಐಶ್ವರ್ಯ ವಿಷಯದಲ್ಲಿ, ಐಶ್ವರ್ಯ ಒಂದು
ನಾನು ಹೇಳೋದು ಒಂದೇ ಮಾತು ಐಶ್ವರ್ಯನಿಗೆ, ಮಿಸ್ಕಮ್ಯುನಿಕೇಷನ್ ತುಂಬ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇತ್ತು ಇಬ್ಬರ ಮಧ್ಯದಲ್ಲಿ, ನನ್ನ ಅವಳ ಮಧ್ಯದಲ್ಲಿ. ಬಟ್ ಅದೆಲ್ಲವೂ ಕ್ಲಿಯರ್ ಆಗಿದೆ, ಯಾವುದೂ ಕೂಡ ಇದರಲ್ಲಿಲ್ಲ ಇವಾಗ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಆ ಥರ ಜಗಳಗಳು ನಡೆಯೋದು ಸಹಜ. ಅದು ಕ್ಲಿಯಾರಿಟಿಯಾಗಿ ಅವಳಿಗೂ ಕ್ಲಿಯಾರಿಟಿ ಸಿಕ್ಕಾಗ, ನನಗೂ ಕ್ಲಿಯಾರಿಟಿ ಸಿಕ್ಕಾಗ ಆವಾಗ ನಡೆಯುವಂಥ ಇದೇ ಬೇರೆ ಥರ ಇರ್ತದೆ. ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ಅದು ವಿಷಯ ಗೊತ್ತಾಯಿತು. ಅವಾಗ ನಾನು ಅಂದ್ಕೊಂಡೆ, ನಾನು ಐಶ್ವರ್ಯಗೆ ನಾನು ಅಣ್ಣನಾಗಿರ್ತೀನಿ ಯಾವತ್ತೂ ಕೂಡ. ಏನಿದ್ರು ಕೂಡ ಐಶ್ವರ್ಯ ನನ್ನ ತಂಗಿ. ಸರ್, ಹಾಗೆ ಶಿಶಿರವರು ಮನೆಯಿಂದ ಹೊರಗಡೆ ಬಂದಾಗ ನಾವು ಅವ್ರನ್ನ ಮಾತಾಡ್ಸಿದಾಗ ಹೇಳಿದ್ರು, ನಾನು ತುಂಬ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೋಲ್ಡ್ ಸುರೇಶ್ ಅವರಿಗೆ, ಅದು ಆಗ್ತಾನೆ ಇಲ್ಲ, ನಾನು ಟೀಮ್ಗೆಲ್ಲ ಕೇಳ್ಬಿಟ್ಟಿದ್ದೀನಿ ಅಂತ. ಏನಾದರೂ ಕಾಲ್ ಏನಾದ್ರು ಮಾಡಿದ್ರಾ? ಮಾತಾಡಿದ್ದೀನಿ ಮೇಡಮ್, ಶಿಶಿರ ಅವ್ರ ಹತ್ರನೂ ಮಾತಾಡಿದ್ದೀನಿ ನಿನ್ನೆ. ಸೊ ಮತ್ತೆ ಭೇಟಿ ಕಾರ್ಯಕ್ರಮ ಎಲ್ಲ ಲಾಯರ್ ಜಗದೀಶ್ ಅವರು ನೀವು ಎಲ್ಲ ಒಂದು ಎಲ್ಲರೂ ಇದ್ದೀವಿ, ಎಲ್ಲರೂ ಭೇಟಿ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಂದು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ಗಳಿದೆ. ಅದನ್ನು ನೆನ್ನೆ ಜಗದೀಶ್ ಅವ್ರ ಹತ್ರನೂ ಪ್ರಸ್ತಾಪ ಮಾಡಿದ್ದೀನಿ. ಅದು ಬಿಟ್ಟರೆ ನಮ್ಮ ಶಿಶಿರ ಹತ್ರನೂ ಹೇಳಿದ್ದೀನಿ, ಅನುಷ್ ಹತ್ರನೂ ಮಾತಾಡಿದ್ದೀನಿ, ಶೋಭಾ ಹತ್ರನೂ ಮಾತಾಡಿದ್ದೀನಿ. ಶೋಭಾ ನನ್ನ ಸೊಸೆ, ಅವಳದು ಪ್ರಾಬ್ಲಮ್ಗೋಸ್ಕರ ಪಾಪ ಹೊರಗಡೆ ಬಂದು ಬೇಜಾರಾಯಿತು ಆ ಕ್ಷಣಕ್ಕೆ ನಮಗೆ. ಇದೆ ಮೇಡಮ್, ಎಲ್ಲರೂ ಕೂಡಿ ನಾವು ಸ್ವಲ್ಪ ಪ್ಲ್ಯಾನ್ಸ್ಗಳಿದೆ, ದೇವಸ್ಥಾನಕ್ಕೆ ಹೋಗೋದು, ಬೇರೆ ಬೇರೆ ತಿರುಗಾಡೋದು, ಅಲ್ಲಿ ಇಲ್ಲಿ ಹೋಗೋದು ಪ್ಲ್ಯಾನ್ ಇದೆ. ಅದಕ್ಕಿಂತ ಮುಂಚೆ ನಾನು ಧನರಾಜ್ ಅವ್ರ ಮನೆಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಧನರಾಜ್ ಅವ್ರ ಮನೆಗೆ ಹೋಗಿ ಬರ್ತೀನಿ. ಸರ್, ನಿಮ್ದು 3 ಜನದ ಒಂದು ಗುಂಪಿತ್ತಲ್ಲ ಸರ್, ಆ ಗುಂಪು ಬಗ್ಗೆ ಹೇಳಿ. ಮೇಡಮ್, ಗುಂಪಲ್ಲ ಅದು ಆ್ಯಕ್ಚುಲಿ ಒಂದು 3 ಜನ ಸ್ನೇಹಿತರು ಕುಂತು ಒಂದು ತಲೆಹರಟೆ ಮಾಡೋ ಅಂಥದ್ದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವತ್ತೂ ಗುಂಪಾಗಿರಲಿಲ್ಲ. ನಾವು ಅಲ್ಲಿ ಕೂತಾಗಲೂ ಕೂಡ ನಾವು ಯಾವುದೂ ಕೂಡ ಇವ್ರನ್ನೇ ನಾಮಿನೇಟ್ ಮಾಡಬೇಕು, ಇವ್ರನ್ನೇ ಕಳಪೆ ಕೊಡಬೇಕು ಅಂತ ನಾವು ಯಾವತ್ತೂ ಚರ್ಚೆ ಮಾಡಿಲ್ಲ ನಾವು ಯಾರು ಕೂಡ. ಆ ಥರದೊಂದು ನಿಷ್ಕಲ್ಮಶವಾದ 3 ಜನರಲ್ಲಿರುವಂಥ ಫ್ರೆಂಡ್ಶಿಪ್ಪು. ಸರ್, ಅದ್ರಲ್ಲೂ ಮಾವ ಅಂತ ಇಬ್ರು ಹಿಂದೆಗಡೆ ಓಡಾಡ್ತಾ ಇದ್ರು. ಈಗ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇರ್ತಾರೆ, ನೀವೆಷ್ಟು ಮಿಸ್ ಮಾಡಿ? ಮೇಡಮ್, ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆ ಮನೇಲಿ ಯಾರನ್ನಾದ್ರೂ ಮಿಸ್ ಮಾಡ್ಕೋತಾ ಇದ್ದೇನೆ, ನಾನು ಧನರಾಜು ಮತ್ತು ಹನುಮಂತು ಮಿಸ್ ಮಾಡ್ಕೋತೀನಿ. ಸರ್, ನೀವು ಹೊರಗಡೆ ಹೋದ್ಮೇಲೆ ಅಂತೂ ಸೂಟ್ ಕೇಸ್ ಮೇಲೆ ಧನರಾಜ್ ಅವರು ಮಿಸ್ ಯು ಹಂಗೆ ಹಿಂಗೆ ಅಂತೆಲ್ಲ ಬರ್ದಿದ್ರು, ಫುಲ್ ಬೇಜಾರು ಮಾಡ್ಕೊತಾ ಇದ್ರು. ಏನು ಹೇಳ್ತೀರಾ? ಮೇಡಮ್, ನನ್ನ ಕಣ್ಣಲ್ಲಿ ನೀರು ನೋಡಿದ್ದು ಧನರಾಜದ್ದು, ತುಂಬ ಫೀಲ್ ಮಾಡ್ಕೊಂಡು ಕಣ್ಣಲ್ಲಿ ನೀರು ನೋಡಿದ್ದು 4 ಸಲ. ಅದರಲ್ಲಿ ನಾನು ಬರ್ಬೇಕಾದ್ರೆ ತುಂಬ ಫೀಲ್ ಮಾಡ್ಕೊಂಡಿದ್ದು ಧನರಾಜೆ. ಯಾಕಂದರೆ ಧನರಾಜ್ ಗೆದ್ದಿದ್ದು ಪ್ರತಿ ವೀಕೆಂಡಲ್ಲಿ ನಾನು ನಾಮಿನೇಟ್ ಆದಾಗ ಧನರಾಜ್ ಹೇಳೋನು, ಯಾರು ಸೇವ್ ಆಗಬೇಕು ಅಂತ ಕೇಳಿದಾಗ ಸುರೇಶ್ ಅಂತ ಹೆಸರು ಹೇಳ್ತಾ ಇದ್ರು. ಬಟ್ ಅವ್ರ ಜೊತೆಗಿರೋರು, ಅವ್ರ ಸ್ನೇಹಿತರು, ಬೇರೆ ಯಾರೇ ಇದ್ರು ಕೂಡ ನನ್ನ ಹೆಸರು ಹೇಳ್ತಾ ಇದ್ದಿದ್ದು. ಅದೊಂದು ಬಾಂಡಿಂಗ್ ನನ್ನ ಮತ್ತು ಧನರಾಜ್ ಮಧ್ಯದಲ್ಲಿ ತುಂಬ ಆಳವಾಗಿ ಉಳ್ಕೊಂಡಿದೆ. ಅದು ಹಾಗೆ ಇರುತ್ತೆ ಕೊನೆವರೆಗೂ ಕೂಡ. ಹನುಮಂತು ಅವ್ರ ಬಗ್ಗೆ ಹೇಳಿ ಸರ್. ಎಲ್ಲರೂ ತುಂಬಾ ಮುಗ್ಧ ಹಾಗೆ ಕ್ಲೆವರ್ ಕೂಡ ಅವರು ಅಂತ ಹೇಳ್ತಾ ಇರ್ತಾರೆ. ಸಾಕಷ್ಟು ಜನಕ್ಕೆ ಗೊಂದಲ, ಅವರು ನಿಜವಾಗ್ಲೂ ಬುದ್ಧಿವಂತರ ಅಥವಾ ಇಲ್ಲ ಅದೇ ತರ ಮುಗ್ದ್ರ ಅಂತ. ನೀವು ತುಂಬಾ ಹತ್ರದಿಂದ ನೋಡಿರೋದಕ್ಕೆ ಕ್ಲಾರಿಫಿಕೇಶನ್ ಮೇಡಮ್. ಇಲ್ಲ, ಆ್ಯಕ್ಚುಲಿ ನನ್ನ ಅಳಿಯ ಹೆಂಗೆ ಅಂದರೆ ತುಂಬ ಕ್ಲಿಯರ್ ಆ್ಯಂಡ್ ಕ್ಲಿಯಾರಿಟಿ ಇರುವಂಥ ಅಳಿಯ. ಯಾವುದೇ ಒಂದು ರೀಸನ್ ಕೊಡಬೇಕಾದ್ರೂ ಕೂಡ ತುಂಬ ಕ್ಲಿಯರಿಟಾಗಿ ರೀಸನ್ ಕೊಡ್ತಿದ್ದ ಅವನು. ನಾವು ಅದನ್ನು ಮನೆಯವರು ಆಗ್ತಿರ್ಲಿಲ್ಲ. ಅವನು ಒಂದೇ ಮಾತಲ್ಲಿ ಒಂದೇ ವರ್ಡಲ್ಲಿ ಮುಗಿಸ್ತಿದ್ದ. ಆ ಥರದವನು. ಅವನಿಗೆ ಆಟ ಹೇಗೆ ಆಡಬೇಕು ಅನ್ನೋದು ಮನೆ ಒಳಗಡೆ ಬಂದ ಮೇಲೆ ಅವ್ನು ತಿಳ್ಕೊಂಡಿದ್ದಾನೆ. ಅವನ ಆಟನ ಅವನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಇವಾಗ. ನೀವು ಕ್ಯಾಪ್ಟನ್ ಆದ್ರಿ, ಕ್ಯಾಪ್ಟನ್ ಆಗೋದಕ್ಕೆ ಒಂದು ಸ್ವಲ್ಪ ಗೌತಮಿ ಅವರು ಫೇವರ್ ಮಾಡಿದ್ರು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಹೌದಾ ಸರ್? ಏನಾದ್ರು ಮೇಡಮ್, ಆ ಥರ ಏನಿಲ್ಲ ಮೇಡಮ್. ಅಲ್ಲಿ ಇದ್ದಾಗ ಅವ್ರವ್ರ ಆಟ ಅವ್ರವ್ರು ಆಡ್ತಾರೆ. ಯಾರಿಗೂ ಕೂಡ ಅಲ್ಲಿ ಫೇವರಿಸಮ್ ಮಾಡಬೇಕು, ಇನ್ನೊಂದು ಮಾಡಬೇಕು. ಯಾಕಂದರೆ ಗೌತಮಿ ಅವ್ರಿಗೂ ನನಗೂ ಆ ಥರ ನೋಡೋಕೆ ಬಂದರೆ 3 ವಾರ ತುಂಬ ಜಗಳ ಆಡಿದ್ದೀವಿ ಅವರು ನಾವು ನಾಮಿನೇಷನ್ ವಿಷಯದಲ್ಲಿ. ಅದರ ಹಿಂದಿನ ವಾರ ನಾನು ಗೌತಮಿ ಅವ್ರು ಯಾರು ಕ್ಯಾಪ್ಟನ್ ಆಗಬೇಕು ನಮ್ಮ ತಂಡದಲ್ಲಿ, ದುರ್ದಮಾಕ ಟಿ ವಿಯಿಂದ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದಾಗ ನಾನು ಗೌತಮಿ ಆಗಲಿ ಅಂತ ನಾನು ಸಜೆಸ್ಟ್ ಮಾಡಿದ್ದು ಉಂಟು. ಅದಕ್ಕೋಸ್ಕರ ಅವರೇನು ಆ ಥರ ಫೇವರ್ ಮಾಡಿದಾರೆ ಅಂತ ನನಗೇನು ಅನಿಸಿಲ್ಲ ಮೇಡಮ್. ಮತ್ತು ನನ್ನ ಪೊಟೆನ್ಷಿಯಲ್ ನನಗೇನು ಅಂತ ಚೆನ್ನಾಗಿ ಗೊತ್ತಿತ್ತು. ನಾನು ಎಷ್ಟು ಹೊತ್ತು ಹಿಡಿಬಲ್ಲೆ ಆ ಥರ ಒಂದು ಸಿಲಿಂಡರ್ನ ಅಂತ ನನಗೆ ಗೊತ್ತಿತ್ತು. ಆ ಥರ ಫೇವರಿಸಮ್ ಮಾಡಿದಾರೆ ಅಂತ ನನಗೇನು ಅನಿಸಲ್ಲ ಮೇಡಮ್. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದೇ ಒಂಥರ ಎಲ್ಲರೂ ಕಾಯುವಂಥ ಕ್ಷಣ ಅದು. ನೀವು ಕ್ಯಾಪ್ಟನ್ ಆದಾಗ ಫುಲ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರಿ, ಮೋಕ್ಷಿತ್ ಅವರು, ಶಿಶಿರ್ ಅವರು, ಐಶ್ವರ್ಯ ಅವರು, ನೀವೆಲ್ಲ ಹೇಳಿ ಸರ್, ಅದು ಎಷ್ಟು ಖುಷಿ ಆಗಿತ್ತು ನಿಮಗೆ? ಮೇಡಮ್, ಅದೊಂಥರ ರೋಮಾಂಚನ ಘಟ್ಟ. ಯಾಕಂದರೆ ಧನರಾಜ್ ಕ್ಯಾಪ್ಟನ್ ಆಗ್ಬೇಕಾದ್ರೆ ನಾನು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತೀನಿ. ಎಲ್ಲರೂ ನನಗೆ ನೀರು ಹಾಕ್ತಾರೆ, ಧನರಾಜಿಗೆ ಹಾಕಲ್ಲ. ಎಲ್ಲರೂ ಮಾತಾಡ್ಕೊಂಡು ಹಾಕ್ತಾರೆ ಅಂತ ನಾನು ಸುದೀಪ್ ಸರ್ ಹತ್ರ ಹೇಳ್ತೀನಿ. ಆ ಥರ ಆಗಿದ್ದು ನಿಜ, ಅದು ಮಾತಾಡಿದವರು. ಯಾಕಂದರೆ ಆವಾಗ ಮನೆಯವರೆಲ್ಲರೂ ಸೇರಿ ನಿರ್ಧಾರ ಮಾಡಬೇಕಾಗಿರೋದು ಕ್ಯಾಪ್ಟನ್ ಯಾರು ಆಗಬೇಕು ಅಂತೇಳಿ. ನಾನು ಆಟ ಆಡಿ ನಾನು ಕ್ಯಾಪ್ಟನ್, ನಾನು ಗೆದ್ದು ನಾನು ಕ್ಯಾಪ್ಟನ್ ಆಗ್ತೀನಿ. ಅದು ತುಂಬ ಪ್ರೌಡ್ ಫೀಲ್ ಇರುತ್ತೆ.
ಆ ಟೈಮ್ಗೆ ಎಲ್ಲರೂ ಸೇರಿ ನನ್ನನ್ನು ನೀರಿಗೆ ಬಿಸಾಕ್ತಾರೆ. ಅವಾಗ ಎಲ್ಲರೂ ಹೇಳ್ತಾರೆ, ನೀನು ಗೆದ್ದು ಕ್ಯಾಪ್ಟನ್ ಆಗೋದಕ್ಕೂ ನಾವು ನಿನ್ನನ್ನು ಕ್ಯಾಪ್ಟನ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಪಡ್ತಾರೆ. ಅವಾಗ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅವರೆಲ್ಲರೂ, 4-5 ಜನ ಸೇರಿ ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಚೈತ್ರನೇ ಹೇಳ್ತಾಳೆ, ಒಂದಿನ ಮುಂಚೆನೇ ಹೇಳ್ತಾಳೆ ಚೈತ್ರ, ಸುರೇಶಣ್ಣ ನೀನೇ ಕ್ಯಾಪ್ಟನ್ ಆಗ್ತೀಯ ಈ ವಾರ ಅಂತ ಹೇಳಿರ್ತಾಳೆ ಚೈತ್ರ. ಹಾಗೆ ಕ್ಯಾಪ್ಟನ್ ಆದ್ಮೇಲೆ ಚೈತ್ರ ಅವ್ರಿಗೆ ಅಷ್ಟು ಖುಷಿ ಆಯ್ತು, ಕಳಪೆ ಕೊಟ್ಟು ಒಳಗ್ ಕಳ್ಸಿದ್ರು ಅಂತ ಅಷ್ಟೇ ದುಃಖನೂ ಆಯ್ತು. ಫುಲ್ ನಿಮ್ಗಂತೂ ಕ್ವಾಟ್ಲೆ ಕೊಟ್ಬಿಟ್ರು. ಮೇಡಮ್ ಆ್ಯಕ್ಚುಲಿ ಕಳಪೆ ನಾನು ಕೊಟ್ಟಿದ್ದಲ್ಲ ಚೈತ್ರನ್ಗೆ. ಅಲ್ಲೇನಾಯಿತು ಅಂದರೆ ಚೈತ್ರ ಮತ್ತು ತ್ರಿವಿಕ್ರಮ್ಗೆ ಚೈತ್ರ 4 ಓಟ್ ಬಂದಿರುತ್ತೆ, ಕಳಪೆ ತ್ರಿವಿಕ್ರಮ್ 3 ಓಟ್ ಬಂದಿರುತ್ತೆ. ಕೊನೆಗೆ ನಂದೊಬ್ಬಂದು ಬ್ಯಾಲೆನ್ಸ್ ಇರ್ತದೆ. ಇದ್ರ ಮಧ್ಯದಲ್ಲಿ ಏನಾಗಿರುತ್ತೆ, ಚೈತ್ರ ಮತ್ತು ತ್ರಿವಿಕ್ರಮ್ ಮಧ್ಯದಲ್ಲಿ ತುಂಬ ಚೆನ್ನಾಗಿರೋರು ಒಂದು ಸ್ವಲ್ಪ ಮನಸ್ತಾಪಗಳು ಬಂದುಬಿಟ್ಟಿರುತ್ತೆ. ಯಾಕಂದರೆ ಆ ಮನಸ್ತಾಪಗಳು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ತ್ರಿವಿಕ್ರಮ್ಗೆ ಹೇಳಿದ್ದೀನಿ, ಸ್ವಲ್ಪ ಚೈತ್ರನ ಜೊತೆ ಮಾತು ಕಮ್ಮಿ ಮಾಡು, ಬೇರೆ ಇಲ್ಲದೇ ಇರೋ ಟೈಮಲ್ಲಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆವರೆಗೂ ಮಾತಾಡೋವಂಥದ್ದು ಏನೂ ಇಲ್ಲ, ಮಾತಾಡೋಕ್ಕೆ ಹೋಗ್ಬಿಡ, ಕಮ್ಮಿ ಮಾಡು ಸ್ವಲ್ಪ ಅಂತ ಹೇಳಿರ್ತೀನಿ. ಬಟ್ ಅವ್ರು ಏನು ಮಾಡಿಬಿಡ್ತಾರೆ, ಅದೊಂದು ಆಮೇಲೆ ಅವ್ರದ್ದು ಸ್ವಲ್ಪ ಹೊರಗಡೆ ಬಂದು ಹೋದ್ಮೇಲೆ ನಡೆದಿರೋಂಥ ಕಾನ್ವರ್ಸೇಷನ್ ತೆಗೆದುಕೊಂಡು ಫುಲ್ ಇಬ್ಬರು ಜಗಳ ಆಡ್ಕೊಂಡ್ಬಿಡ್ತಾರೆ. ಬಟ್ ಅದು ಎಲ್ಲೂ ಪ್ಯಾಚಪ್ ಮಾಡೋಕ್ಕೆ ಯಾರ ಕಡೆಯಿಂದನೂ ಆಗಿರಲಿಲ್ಲ, ಅದನ್ನು ಇಬ್ಬರನ್ನೂ ಕೂಡಿಸೋವಂಥ ಕೆಲಸ. ನಾನೇನು ಮಾಡ್ತೀನಿ, ತ್ರಿವಿಕ್ರಮಗೆ 3 ಓಟ್ ಬಂದಿದೆ, ಚೈತ್ರ 4 ಓಟ್ ಬಂದಿದೆಯಲ್ಲ, ನಾನು ತ್ರಿವಿಕ್ರಮಗೂ ನಾನು ಓಟ್ ಮಾಡಿದ್ರೆ, ನಾನು ಅಂದರೆ ಕಳಪೆ ಕೊಟ್ಟರೆ ಇಬ್ರಿಗೂ ಸಮ ಆಗುತ್ತೆ, ಇಬ್ಬರು ಕೂಡಿ ಜೈಲಿಗೆ ಹೋಗ್ತಾರೆ ಅಂತ ನನ್ನ ಯೋಚನೆ, ನನ್ನ ಥಾಟ್ಸ್ ಬಂದಿರುತ್ತೆ. ಅದೇ ಥರ ನಾನು ಅವರಿಬ್ಬರು ಒಳಗಡೆ ಹೋದರೆ ಅಲ್ಲಿ ಮಾತಾಡ್ಕೊಂಡು ಅವ್ರು ಸರಿಪಡಿಸ್ಕೋಬೋದು ಅವರಿರೋ ಮನಸ್ತಾಪನ ಅಂತ ನಾನು ನಿರ್ಧಾರ ಮಾಡಿ ಒಳಗಡೆ ಕಳಿಸ್ತೀನಿ. ಅವ್ರಿಬ್ರು ಕಳ್ಸಿ ನೀವೇ ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಟ್ರಿ, ತರಕಾರಿ ಹಚ್ಕೊಳ್ಳೋದಕ್ಕೂ ಕೂಡ ಸತಾಯಿಸ್ಬಿಟ್ರು. ಮೇಡಮ್ ಆ್ಯಕ್ಚುಲಿ ಅವರು ಅದು ಫಸ್ಟ್ರೇಷನ್ ಅವರು ತೋಡ್ಕೊಂಡ್ರು. ಆ್ಯಕ್ಚುಲಿ ಅದನ್ನು ಅವರು ಕಾಮಿಡಿಯಾಗೆ ಮಾಡ್ತಾ ಇದ್ರು ಆ್ಯಕ್ಚುಲಿ. ಆಮೇಲೆ ಬರ್ತಾ ಅತಿರೇಕಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಸಿಟ್ಟು ಬಂದು ನಾನು ಯಾವಾಗ ಒಳಗಡೆ ಹೋಗ್ತೀನಿ ಆವಾಗ ಅವರು ಬೇಗ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾರೆ. ಒಂಥರ ಚೆನ್ನಾಗಿತ್ತು ಅದು ಕ್ಯಾಪ್ಟನ್ಸಿ. ಮಾಡಿದ್ದೊಂದು 2-3 ದಿವಸ ಅಷ್ಟೇ, ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಕ್ವಾಟ್ಲೆ ಕೊಟ್ಟರು. ಹನುಮಂತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಾರೆ ಸರ್. ಅವಾಗ ನಿಮ್ಗಾದಷ್ಟು ಖುಷಿ ಬಿಗ್ ಬಾಸ್ ಮನೇಲಿ ಯಾರಿಗೂ ಆಗಿಲ್ಲ ಅಂತಾನೆ ಹೇಳ್ಬೋದು. ಏನ್ ನಿಮ್ಮ ಭಾಷೆಯಲ್ಲೇ ನೀವು ಅವ್ರನ್ನ ಮಾತಾಡಿಸ್ತಾ ಇದ್ರಿ, ಫುಲ್ ಅವ್ರಿಗೆ ಮನೆ ಎಲ್ಲ ತೋರಿಸ್ತಾ ಇದ್ರಿ. ಆ ಮೂಮೆಂಟ್ ಹೆಂಗಿತ್ತು ಸರ್? ನಿಮ್ಗೆ ಒಂದು ಎಕ್ಸ್ಟ್ರಾ ಬಲ ಬಂದಂಗಾಯ್ತಾ? ಮೇಡಮ್ ಇಲ್ಲ, ಆ್ಯಕ್ಚುಲಿ ಹನುಮಂತು ನನಗೆ ಹೊರಗಡೆ ಹನುಮಂತು ನಾನು ನೋಡಿದ್ದೀನಿ, ಅವ್ನು ಟಿ ವಿ ಇಂಟರ್ವ್ಯೂಗಳು ನೋಡಿದ್ದೀನಿ, ಬೇರೆ ಶೋಗಳು ಮಾಡಿರೋದು ನಾನು ನೋಡಿದ್ದೀನಿ. ಮುಗ್ಧ ಹನುಮಂತು ಅಂತ ನನಗೆ ಗೊತ್ತಿತ್ತು. ಆಮೇಲೆ ಹಳ್ಳಿ ಹುಡುಗ ಆ ಥರ ಇರೋದ್ರಿಂದ ನನಗೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ತುಂಬ ಖುಷಿ ಆಯಿತು ನನಗೆ. ನಮ್ಮ ಉತ್ತರ ಕರ್ನಾಟಕದ ನನ್ನ ಜೊತೆ ಒಬ್ಬ ಸಿಕ್ಕನಪ್ಪ, ಮಾತಾಡೋಕ್ಕಾದ್ರೂ ಸಿಕ್ಕನಲ್ಲ. ಯಾಕಂದರೆ ಅಲ್ಲಿ ಹೇಗಿತ್ತು ಅಂದರೆ, ನನಗೆ ಎಲ್ರಿಗೂ ನಾನು ಇದೇ ಬೆಂಗಳೂರು ನಮ್ಮ ಈ ಭಾಷೆಯಲ್ಲೇ ಮಾತಾಡಬೇಕಾಗಿತ್ತು. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡೋದಕ್ಕೆ ನಾನು ಒಬ್ಬ ಸಿಕ್ಕನಪ್ಪ ಜೋಡಿ ಅಂತ ಅಂದ್ಕೊಂಡೆ ನಾನು. ಬಂದ ಅವನಿಗೆ ಮನೆಯೆಲ್ಲ ತೋರಿಸ್ದೆ, ತುಂಬ ಖುಷಿ ಆಯಿತು, ಮಾತಾಡಿದೆ. ಎಷ್ಟೇ ನಾನು ಹತ್ತಿರ ಹೋಗೋಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ, ಅದು ಸಾಧ್ಯ ಆಗಲಿಲ್ಲ. ಆಮೇಲೆ ಬರ್ತಾ ಅವನಿಗೆ ನನ್ನ ಬಗ್ಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು, ನಾನೇನು ಅಂತ ತಿಳ್ಕೊಂಡ. ಆಮೇಲೆ ಅವನೇ ನನಗೆ ಹತ್ತಿರ ಆದ. ಆ್ಯಕ್ಚುಲಿ ಮಾವ ಅಳಿಯ ಮಾಡ್ಕೊಂಡ್ಬಿಟ್ಟಿದ್ರೆ, ಏನಾದ್ರು ದೊಡ್ಡ ವಯಸ್ಸಿನ ಮಗಳಿದ್ದಿದ್ರೆ ಮದ್ವೆ ಮಾಡ್ತಿದ್ದೆ ಮೇಡಮ್. ಮುಗ್ಧ ಹನುಮಂತ ಅವನೇನು ಅದರಲ್ಲೇ. ನಾನು ಅವಾಗ ಎಷ್ಟೋ ಸಲ ಹೇಳಿದ್ದೀನಿ ಅವನಿಗೆ, ಅವನದು ಅಷ್ಟು ಸ್ಟೋರಿಗಳನ್ನ ಹೇಳ್ದ. ಅದಕ್ಕೂ ನಾನು ಹೇಳಿದೆ, ಅವಳು ನನ್ನ ಮಗಳಿದ್ದಾಗೆ, ನಾನು ಮುಂದೆ ನಿಂತು ನಾನೇ ಮದುವೆ ಮಾಡ್ತೀನಿ, ತಲೆ ಕೆಡಿಸಬೇಡ ಅಂತ ಹೇಳಿ ಬಂದಿದ್ದೀನಿ. ಅದೇ ಥರ ನಡ್ಕೋತೀನಿ. ಹಂಗಾದ್ರೆ ಹನುಮಂತ್ ಅವ್ರಿಗೆ ಹೊರಗಡೆ ಯಾರೋ ಒಬ್ರು ಹುಡುಗಿ ಇದ್ದಾರೆ ಅಂತ ಆಯ್ತು. ಯಾಕಂದ್ರೆ ಹಿಂದೆ ಕೂಡ ಹಾಡೆಲ್ಲ ಹೇಳಿದ್ರಲ್ಲ, ಅದು ಸಮಯ ಬಂದಾಗ ಗೊತ್ತಾಗುತ್ತೆ. ಅಂದ್ರೆ ನೀವೇ ಹಿಂಟ್ ಕೊಟ್ಬಿಟ್ರಿ, ಮದ್ವೆ ಮಾಡ್ತೀವಿ, ನಾನು ಮುಂದೆ ನಿಂತು ಮಾಡ್ತೀನಿ ಅಂತ. ಮಾಡ್ತೀನಿ ಮೇಡಮ್, ಅದ್ರ ಬಗ್ಗೆ ಮಾತು ಬೇಡ. ಹನುಮಂತಂಗೆ ಮದುವೆ ನಾನು ಇರ್ತೀನಿ, ಮದುವೆ ಮಾಡ್ಬೇಕಾದ್ರೆ ನಾನೇ ಮಾಡ್ತೀನಿ. ಹಾಗೆ ರಜತ್ ಅವ್ರಿಗೂ ನಿಮಗೂ ಒಂದು ದೊಡ್ಡ ಫೈಟ್ ನಡೆಯುತ್ತೆ ಒಂದು ಟಾಸ್ಕ್ ವೇಳೆ. ನೀವು ನಾನು ಮಾಡಲ್ಲ, ಬಿಗ್ ಬಾಸ್ ನನ್ನ ಮನೆಯಿಂದ ಆಚೆ ಕಳ್ಸಿದ್ರು ಪರವಾಗಿಲ್ಲ, ನಾನು ಮಾಡಲ್ಲ ಅಂತ ಕೂತ್ಬಿಡ್ತೀರಾ. ಏನಾಯ್ತು ಸರ್ ಆ ಮೂಮೆಂಟಲ್ಲಿ? ಮೇಡಮ್, ಒಂದು ಬಾಲ್ ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ ನಾನು ತ್ರಿವಿಕ್ರಮು ಹೊರಗಡೆ ಇರ್ತೀವಿ, ನಮ್ಮದು ಒಂದು ತಂಡದಲ್ಲಿ ಇರ್ತೀವಿ. ಆಮೇಲೆ ಮಂಜು ಮತ್ತು ನಮ್ಮ ರಜತ್ತು ಒಂದು ತಂಡದಲ್ಲಿ ಇರ್ತಾರೆ. ಅಲ್ಲೇನಾಗುತ್ತೆ, ಬಾಲ್ನ ಕಿತ್ಕೊಳ್ಳೋ ಬರದಲ್ಲಿ ಸುಮಾರು ಮಾತುಗಳು, ಪದ ಬಳಕೆ ಬರ್ತವೆ. ಆ ಪದ ಬಳಕೆ ನನಗೆಲ್ಲೋ ತುಂಬ ಟ್ರಿಗರ್ ಮಾಡುತ್ತೆ. ಆ ಒಂದು ಟ್ರಿಗರ್ ಆಗಿರೋದ್ರಿಂದ ನಾನು ಬಿಗ್ ಬಾಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ. ಆ ಥರ ನಡೆದಿರೋಂಥ ಘಟನೆಗಳು ಸರ್. ಆಗ ಅವರು ಯೂಸ್ ಮಾಡಿದಂಥ ವರ್ಡ್ಸ್ ಅಂತೂ ನಿಮಗೆ ತುಂಬ ಟ್ರಿಗರ್ ಮಾಡಿಬಿಡುತ್ತೆ. ಆ ಥರ ಪದಗಳನ್ನ ನೀವು ಬಳಸಬೇಡಿ ನನ್ನ ಹತ್ರ, ನಮ್ಮ ತಂದೆ ಕೂಡ ಹಂಗೆ ಮಾತಾಡಲ್ಲ ನನಗೆ ಅಂತ.
ಆ ಮೂಮೆಂಟ್ ಅಲ್ಲಿ ನೀವು ಡಿಸೈಡ್ ಆಗ್ಬಿಟ್ರ ಸರ್ ನಾನು ಆಡ್ಲೇಬಾರ್ದು, ಆಚೆ ಹೋದ್ರೂ ಪರವಾಗಿಲ್ಲ ಅಂತ? ಹೌದು ಮೇಡಮ್, ಯಾಕಂದ್ರೆ ಇದೇ ವಿಷಯಕ್ಕೆ ಜಗದೀಶ್ ಅವ್ರ ವಿಷಯದಲ್ಲಿ ಇದೇ ಆಗಿದ್ದೆ ಆ್ಯಕ್ಚುಲಿ. ಹೌದು. ನಾನು ಅವ್ರಪ್ಪ ಯಾರಿಗೂ ಬೇರೆಯವ್ರಿಗೆ ಮಾತಾಡ್ತಾ ಇದ್ರು, ನನಗೇನು ಮಾತಾಡಿರಲಿಲ್ಲ ಪದನ, ಬೇರೆ ಯಾರಿಗೋ ಮಾತಾಡಿರೋ ಪದನ ನಾನು ಹೈಲೈಟ್ ಮಾಡಿ ನನಗೆ ಅದು ಅವಶ್ಯಕತೆ ಇರಲಿಲ್ಲ. ಅದೇ ವಿಷಯಕ್ಕೆ ನಾನು ಅಲ್ಲಿ ಕೂಡ ನನ್ನ ವಾಯ್ಸ್ ರೇಸ್ ಮಾಡಿದ್ದೆ. ನನಗೇ ಮಾತಾಡಿದ್ರೆ ನಾನು ಅನ್ಸ್ಕೊಳಕ್ಕೆ ರೆಡಿ ಇರಲಿಲ್ಲ ನಾನು, ಅದಕ್ಕೆ ನಾನು ಹೇಳಿದ್ದೆ ಬೇಡ ಬಿಗ್ ಬಾಸ್ ಅಂತಲೇ ಹೇಳಿದೆ ನಾನು ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಮನೆಗೆ ಹೋದವರೆಲ್ಲ ಫುಲ್ಲು ದಪ್ಪಕ್ಕೆ ಗುಂಡಿಗೆ ಹೆಲ್ದಿಯಾಗಿರ್ತಾರೆ, ಬರಬೇಕಾದ್ರೆ ಎಲ್ಲ ವೀಕ್ ಆಗ್ಬಿಟ್ಟಿರ್ತಾರೆ. ಆದರೆ ನೀವು ವೀಕ್ ಆಗೋಕ್ಕೆ ನಿಮ್ಮ ಕಾಲು ಕೂಡ ಒಂದು ರೀಸನ್ ಆಯಿತು. ಫಸ್ಟಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿದ್ರು, ಬರ್ತಾ ಬರ್ತಾ ತುಂಬ ಎಲ್ಲೋ ಕಳೆದೋಗ್ತಾ ಇದ್ದಾರೆ ಅಂತ ಕೂಡ ಅಭಿಮಾನಿಗಳಿಗೆ ಅಥವಾ ನೋಡೋರಿಗೆ ತುಂಬ ಅನ್ನಿಸ್ತಾ ಇತ್ತು. ನಿಮ್ಮ ಕಾಲು ಹೀಗೆ ಹೇಗಿದೆ, ಆ್ಯಕ್ಚುಲಾಗಿ ಏನಾಯಿತು ಮೇಡಮ್? ಆ್ಯಕ್ಚುಲಿ ಅದು ಒಂದು ಟಾಸ್ಕ್ ಬರ್ತದೆ, ವಾಟರ್ದು ಟ್ಯಾಂಕ್ ಟಾಸ್ಕ್ ಬರ್ತದೆ. ಅದರಲ್ಲಿ ನಾನು, ಭವ್ಯ, ಮಂಜು ಅವರು 3 ಜನ ಒಂದು ತಂಡವಾಗಿ ಆಟ ಆಡ್ತೀವಿ. ಅಲ್ಲೇನಾಗುತ್ತೆ, ಆ ನೀರಿನ ಒಂದು ಇದನ್ನು ಕಟ್ಟಿಗೆ ತೆಗೆಯೋ ಬರದಲ್ಲಿ ತ್ರಿವಿಕ್ರಮ್ ಮತ್ತು ಮಂಜು ಅವರಿಬ್ಬರು ಜಗಳ ಆಡ್ಕೊಂಡ್ಬಂದು ನನ್ನ ಕಾಲ ಮೇಲೆ ಬೀಳ್ತಾರೆ. ಕಾಲು ಒಳಗಡೆ ಫ್ರ್ಯಾಕ್ಚರ್ ಆಗುತ್ತೆ, ಮೇಲ್ಗಡೆ ಒಂದು ಬೋನ್ ವೀಕ್ ಆಗುತ್ತೆ, ನನಗೆ ನಡೆಯೋಕ್ಕಾಗಲ್ಲ ಕರೆಕ್ಟಾಗಿ. ಡಾಕ್ಟ್ರ್ 3 ವಾರ ಬೆಡ್ ರೆಸ್ಟ್ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ನಾನು ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಕಡೆ ತಿರುಗಾಡ್ಕೊಂಡು ಎಲ್ಲ ಕಡೆ ಇರ್ತೀನಿ, ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಆವಾಗ ನನಗೆ ಎಷ್ಟೋ ಫೀಲ್ಗಳಾಗಿದ್ದು ಉಂಟು. ಅಯ್ಯೋ ನನಗೂ ನನ್ನ ಅದು ಫೀಲ್ ಆಗಿದೆ, ಟಾಸ್ಕ್ ಆಡ್ತಾ ಇಲ್ಲ, ಎಲ್ಲೂ ಕಾಣಿಸ್ಕೋತಾ ಇಲ್ಲ, ತುಂಬ ಕುಗ್ತಾ ಇದ್ದೀನಿ ಅನ್ನೋದಿತ್ತು. ಅದಾದಮೇಲೆ ನೆಕ್ಸ್ಟ್ ವಾರಕ್ಕೆ ನನಗೆ ಬ್ಲ್ಯಾಕ್ ರೋಸ್ ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ, ದುರಹಂಕಾರಿ, ಉಸಿರು ಒಳ್ಳೆಂದೆಲ್ಲ ಕೊಡ್ತಾರೆ. ಅದೇ ವಾರ ನನಗೆ ಇಡೀ ಮನೆಯವರು ಯಾರು ನನಗೆ ಬ್ಲ್ಯಾಕ್ ರೋಸ್ ಕೊಟ್ಟಿದ್ರು ಅವರೆಲ್ಲರನ್ನೂ ಹೊರತುಪಡಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಉತ್ತಮ ಕೊಡ್ತಾರೆ. ಅದೇ ವಾರ ಕಿಚ್ಚ ಸರ್ ಚಪ್ಪಾಳೆ ಸಿಗುತ್ತೆ. ಆ ವಾರ ನಾನು ಅನುಷ್ಠ ಜೋಡಿ ಟಾಸ್ಕ್ ಆಡಿರ್ತೀವಿ. ನಾನು ಕಾಲು ನೋವು ಇಟ್ಕೊಂಡು ನಾನು ಆಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲ ನಿಮ್ಮ ಡ್ಯಾನ್ಸ್ ನೋಡಿ ಫಿದಾ ಆಗ್ಬಿಟ್ರು ಸರ್ ಅನುಷಾ ಅವ್ರ ಜೊತೆ. ಏನು ಫುಲ್ಲು ಹಳ್ಳಿ ಸೊಗಡಲ್ಲೆಲ್ಲ ಬಟ್ ಎಲ್ಲ ಆ ಕ್ರೆಡಿಟ್ ಪೂರ್ತಿ ಅನುಷನ್ಗೆ ಹೋಗಬೇಕು. ನನ್ನ ತಂಗಿ ಅವಳು ಅನುಷಾ ನನ್ನನ್ನು ಒಂದು ಮಟ್ಟಕ್ಕೆ ಬದಲು ಮಾಡಿ ಹೋಗಿದ್ದಾಳೆ, ತುಂಬ ಚೇಂಜ್ ಮಾಡಿ ಮನೆಯಿಂದ ಹೊರಗಡೆ ಬಂದಳು. ತುಂಬ ಫೀಲ್ ಆಯಿತು ಆ ಕ್ಷಣಕ್ಕೆ. ಇವತ್ತು ನಾನು ಈ ಥರ ಸಾಫ್ಟ್ ಆಗಿರೋದಕ್ಕೆ ಕಾರಣ, ನನ್ನನ್ನು ನಾನು ಬದಲು ಮಾಡ್ಕೊಂಡಿರೋದಕ್ಕೆ ಕಾರಣ ಸುದೀಪ್ ಸರ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅನುಷನೂ ಕೂಡ. ಸರ್ ಸಾಕಷ್ಟು ಜನಕ್ಕೆ ಶಿಶಿರ್ ಹೊರಗಡೆ ಬಂದಿದಾರಲ್ವಾ, ಹಾಗಾಗಿ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಬಂದಿರೋದು ಎಲ್ಲೋ ಶಿಶಿರ್ನ ಸೇವ್ ಮಾಡೋಕ್ಕೇನೋ ಅನ್ನೋದು ಕೂಡ ಒಂದಷ್ಟು ಜನಕ್ಕೆ ಅಭಿಪ್ರಾಯ ಬಂದ್ಬಿಡ್ತು ಸರ್. ಮೇಡಮ್ ಆ ಥರ ಆಗಿದ್ದರೆ ಮೊದಲು ನನ್ನನ್ನೇ ಕಳಿಸಿರೋರು. ಅದು ಬಂದ ಮೇಲೆ ಅದು ಏನು ಪ್ರಕ್ರಿಯೆ ಇದೆಯಲ್ಲ, ಬಿಗ್ ಬಾಸ್ ಮನೆ ಏನು ನಿಯಮಗಳಂತ ಏನಿರುತ್ತಲ್ಲ, ಆ ನಿಯಮಗಳಲ್ಲಿ ಯಾವುದೋ ಥರ ಬದಲಾವಣೆಗಳನ್ನು ಮಾಡಲ್ಲ ಅವರು. ಅದಕ್ಕೆ ಅವ್ರು ಬದ್ಧವಾಗಿರ್ತಾರೆ. ಯಾವ್ಯಾವ ಕ್ಷಣಕ್ಕೆ ಏನೇನು ಆಗಬೇಕು ಆ ಕ್ಷಣಕ್ಕೆ ಅದಾಗುತ್ತೆ, ಅಲ್ಲಿ ಅದನ್ನು ನಿರ್ಧಾರ ತೊಗೊತಾರೆ. ಮತ್ತು ನಮಗೆ ಅಲ್ಲಿ ಏನು ನಡೀತಾ ಇರುತ್ತೆ ನಮಗೇನು ಗೊತ್ತಾಗಲ್ಲ. ಸ್ಪಾಂಟೇನಿಯಸ್ ಆಗಿ ಅಲ್ಲಿ ಏನು ಬಿಗ್ ಬಾಸ್ ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ, ಅಲ್ಲೇನು ಲೆಟರ್ ಬರುತ್ತೆ, ಒಂದು ಟಾಸ್ಕ್ ಬರುತ್ತೆ, ಅದ್ರ ಪ್ರಕಾರ ನಮಗೆ ಗೊತ್ತಾಗುತ್ತೆ. ಬಿಟ್ಟರೆ ಬೇರೆ ಯಾವುದೂ ಕಾನ್ವರ್ಸೇಷನ್ ನಮಗೆ ನಡೆಯಲ್ಲ. ಸರ್ ನಿಮಗೆ ಅಫ್ಕೋರ್ಸ್ ಬಿಗ್ ಬಾಸ್ ಮನೆಗೆ ಹೋದವರು ಟ್ರೋಫಿ ತೊಗೊಂಡು ಬರಲೇಬೇಕು ಅಂತ ಹೇಳಿ ಫಿಕ್ಸ್ ಆಗಿರ್ತಾರೆ. ಅಂಥದ್ರಲ್ಲಿ ನೀವು ಒಂದು 75 ದಿನ ಇದ್ದು ಹೊರಗಡೆ ಬಂದಿದ್ದೀರಾ, ಎಷ್ಟು ಬೇಜಾರಾಯಿತು ನಿಮ್ಗೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ? ಮೇಡಮ್ ತುಂಬ ಬೇಜಾರಾಯಿತು. ಒಂದು ಕಡೆ ಬೇಜಾರಾಯಿತು, ಇನ್ನೊಂದು ಕಡೆ ಖುಷಿನೂ ಆಯಿತು. ಬೇಜಾರು ಯಾಕಂತಂದರೆ ನಾನು ಕಟ್ಟಿರುವಂಥ ಸಂಸ್ಥೆನ ಇಲ್ಲಿ ನೋಡ್ಕೊಳ್ಳಿ ಅಂತ ಬಿಟ್ಟು ಹೋದಾಗ ಅವ್ರಿಗೆ ಅದರಿಂದ ಮೇಂಟೈನ್ ಮಾಡೋಕ್ಕಾಗದೇ ಇರೋ ಅಷ್ಟು ಇದಾಗ್ಬಿಡ್ತಲ್ಲ ಅನ್ನೋದು ಒಂದು ಕೊರಗಿದ್ರೆ, ಇನ್ನೊಂದು ಈ ಕನ್ನಡ ಜನಗಳ ಪ್ರೀತಿನ ತೊಗೊಂಡು ಬಂದಿದ್ದೀನಿ ಹೊರಗಡೆ ಅನ್ನೋದು ತುಂಬ ಖುಷಿ ಇದೆ ಮೇಡಮ್. ಸರ್ ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತವ್ರದ್ದು ಒಂಥರ ಸರ್ಪ್ರೈಸ್ ವೈಲ್ಡ್ ಕಾರ್ಡ್ ಎಂಟ್ರಿ. ಅದಾದ್ಮೇಲೆ ರಜತ್ ಅವರು ಶೋಭಾ ಶೆಟ್ಟಿ ಅವರು ಮನೆ ಒಳಗಡೆ ಬರ್ತಾರೆ. ಫುಲ್ ಬಂದಿದ ತಕ್ಷಣ ಇಬ್ರು ಏನ್ ಜೋರಾಗಿ ಫುಲ್ ಅಗ್ರೆಷನ್ ಅಲ್ಲೆಲ್ಲ ಮಾತಾಡ್ತಾರೆ. ಅವಾಗ ನಿಮ್ ರಿಯಾಕ್ಷನ್ಗಳೆಲ್ಲ ತುಂಬಾ ಅದ್ಭುತವಾಗಿತ್ತು. ಈ ಯಾರು ಇವರು ಹಿಂಗ್ ಬಂದ್ಬಿಟ್ರಲ್ಲ ಅಂತ. ಸೊ ಹೇಳಿ ಸರ್ ಅದ್ರ ಮೇಡಮ್. ಅವರು ಯಾರಂದ್ರೆ ರಜತ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ರಜತ್ತು ಒಳ್ಳೆ ಮನಸ್ಸು ಇರುವಂಥ ಮನುಷ್ಯ, ಅದರಲ್ಲಿ 2 ಮಾತಿಲ್ಲ. ಬಟ್ ಅವ್ರೇನಂದರೆ ನಾನು ಹೇಳೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ ಅಂತ ಅದು ವಾದ ಮಾಡ್ತಾರೆ. ಅದೊಂದು ಇಷ್ಟ ಆಗಲ್ಲ. ಬಿಟ್ಟರೆ ಒಳ್ಳೆ ಮನಸ್ಸಿದೆ ಅವರಲ್ಲೂ ಕೂಡ. ಸರ್ ಹಾಗೆ ಅವ್ರು ರಜತ್ ಅವರು ವೈಲ್ಡ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಹಿಂಗೆ ಆಡ್ಕೊಂಡು ಹೋದ್ರೆ ಫಿನಾಲೆಗೆ ಹೋಗೋದ್ರಲ್ಲಿ ಡೌಟೇ ಇಲ್ಲ. ನಿಮ್ಗೆ ಹನುಮಂತು ಅವರು ವೈಲ್ಡ್ ಕಾರ್ಡ್, ಇವರು ವೈಲ್ಡ್ ಕಾರ್ಡ್ ಅಲ್ವಾ? ಇಬ್ರಲ್ಲಿ ಒಂದೇ ವೈಲ್ಡ್ ಕಾರ್ಡ್ನ ಫೈನಲ್ಸಿಗೆ ಕಳ್ಸೋದು ಅಂದ್ರೆ ಯಾರನ್ನ ಹನುಮಂತು ಮೇಡಮ್.
ಹನುಮಂತು ಮೇಲೆ ಎಕ್ಸ್ಟ್ರಾ ಪ್ರೀತಿ. ಹೌದು, ಅಳಿಯ ಮೇಡಮ್ ಎಷ್ಟೇ ಇದ್ರು ಅಳಿಯನೇ ಗೆಲ್ಬೇಕಂತ ಆಸೆ ಇರಲ್ವ ಮೇಡಮ್. ಸೊ ಇವಾಗ ಈ ವೀಕ್ ನೀವು ಅಚಾನಕ್ ಆಗಿ ಹೊರಗಡೆ ಬಂದಿರೋದ್ರಿಂದ ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಅಂದ್ರೆ ಈ ವಾರದಲ್ಲಿ ಎಲಿಮಿನೇಷನ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಇಫ್ ಎಲಿಮಿನೇಟ್ ಆಗಬೇಕು ಅಂತಂದ್ರೆ ಯಾರಾಗ್ತಾರೆ ಸರ್? ನನಗೆ ಐಶ್ವರ್ಯ ಅಥವಾ ಚೈತ್ರ ಅಂತ ಅನಿಸ್ತಾ ಇದೆ. ಚೈತ್ರ ಅವರು ಸರ್ ಪ್ಲಾನ್ ಮಾಡಿದ್ರೆ ಎತ್ತಿದ ಕೈ, ಅವ್ರೆಲ್ಲ ಹೊರಗಡೆ ಎಲ್ಲ ಫ್ಲಾಪ್ ಆಗ್ತದೆ ಪ್ಲಾನ್ಗಳು. ಸೊ ಟಾಪ್ 5 ಅಲ್ಲಿ ಯಾರನ್ನ ನೋಡ್ತೀರಾ? ಹನುಮಂತು, ಧನ್ರಾಜು, ತ್ರಿವಿಕ್ರಮ್, ಮಂಜು, ರಜತ್. ಹಾಗೆ ಈಗ ಬಿಗ್ ಬಾಸ್ ಮನೆ ಒಂಥರ ನಿಮ್ಗೊಂದಷ್ಟು ಮೆಮೊರೀಸ್ನ ತಂದ್ಕೊಟ್ಟಿದೆ. ಅದ್ರಲ್ಲಿ ನಿಮ್ಮ ಫೇವ್ರೆಟ್ ಮೆಮೊರಿ ಯಾವುದು ಸರ್? ಅನುಷಾ ಮತ್ತೆ ನಂದು ಜೋಡಿ ಟಾಸ್ಕ್ ಆಡಿರೋದು. ಯಾವ್ದು ನಂಗೆ ಬೇಕಾಗಿರ್ಲಿಲ್ಲಪ್ಪ ಈ ವಿಷಯ ಅನ್ನೋದು ಏನಾದ್ರು ಇದ್ರೆ ಬಿಗ್ ಬಾಸ್ ಮನೇಲಿ? ಆ ಥರ ಯಾವುದು ಇಲ್ಲ ಮೇಡಮ್. ಎಕ್ಸ್ಟ್ರೀಮ್ ಕೋಪ ತರಿಸಿದ್ರೆ ಹೊಡೆದು ಬಿಟ್ಟಾದ್ರೂ ಇಲ್ಲಿಂದ ಹೋಗ್ಬಿಡೋಣ ಅಂತ ಯಾವ್ದಾದ್ರು ಅನ್ಸಿದ್ರೆ? ರಜತ್ ನಂದು ಬಾಲ್ ಟಾಸ್ಕ್. ಫುಲ್ ಕೋಪ ಬಂದ್ಬಿಟ್ಟಿತ್ತು ನಿಮ್ಗೆ, ಆದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಂತ ಸುಮ್ಮನೆ ಇದ್ರೆ ಸರ್. ಹಾಗೆ ಸುದೀಪ್ ಸರ್ ಕೂಡ ಅದಕ್ಕೊಂದಷ್ಟು ಕ್ಲಾರಿಟಿ ಕೊಡ್ತಾರೆ, ಅದ್ರ ಬಗ್ಗೆ ಹೇಳಿ. ಇಲ್ಲ ಆ್ಯಕ್ಚುಲಿ ನಾನು ಅದನ್ಗೆ ಕೇಳ್ತೀನಿ. ಆ್ಯಕ್ಚುಲಿ ಅವಾಗ ಸುದೀಪ್ ಸರ್ ಹೇಳ್ತಾರೆ ನೀನೇ ಅದನ್ನು ಹೈಲೈಟ್ ಮಾಡಿಕೊಂಡೆ ಅಂತ. ನಾನು ನಿಜ ಅದನ್ನು ಆ್ಯಕ್ಚುಲಿ ನನಗೆ ಆಗಿದ್ದೆ, ನನ್ನ ಫ್ರಸ್ಟ್ರೇಷನ್ ನಾನು ಹೊರಗಡೆ ತೋಡ್ಕೊಂಡೆ. ಅದಕ್ಕೆ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟ ಮೇಲೆ ಆಗುತ್ತೆ, ಅದರ ನೆಕ್ಸ್ಟ್ ವೀಕ್ ನಾವು ಚೆನ್ನಾಗಿ ಆಟ ಆಡ್ತೀವಿ, ಜೊತೆಗೆ ಇರ್ತೀವಿ. ಅದಾದಮೇಲೆ ಒಂದು ಸಲ ಜೊತೆಗೆ ಒಂದೇ ತಂಡದಲ್ಲಿ ಆಟ ಆಡ್ತೀವಿ, ಜವಾರಿ ಮಂದಿ ಟಾಸ್ಕ್ ಆಡ್ತೀವಿ, ಗೆಲ್ತೀವಿ, ಇಡೀ ಟೀಮೇ ಗೆಲ್ತೀವಿ. ಮುಂದೆ ಇರೋಂಥವ್ರು ಎಷ್ಟೇ ಸ್ಟ್ರಾಂಗ್ ಆಗಿರೋ ಕೂಡ ಅವ್ರನ್ನೆಲ್ಲ ಸೋಲಿಸಿ ನಾವು ಗೆಲ್ತೀವಿ. ತುಂಬ ಖುಷಿ ಇತ್ತು ಸರ್. ಹಾಗೆ ಬಿಗ್ ಬಾಸ್ ನೋಡೋ ಆಡಿಯನ್ಸ್ಗೆ ಒಂದು ಕ್ವೆಶನ್ ಇದೆ, ಈ ತ್ರಿವಿಕ್ರಮ್ ಹಾಗೆ ಭವ್ಯ ನಡುವೆ ಏನಾದ್ರು ನಡೀತಾ ಇದೆಯಾ, ಏನಾದ್ರು ಲವ್ ಇದೆಯಾ ಅಂತ? ಮೇಡಮ್ ಲವ್ ಏನೂ ಇಲ್ಲ ಮೇಡಮ್, ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಏನೇನಿಲ್ಲ. ಅವ್ನು ತ್ರಿವಿಕ್ರಮ್ ಯಾವಾಗಲೂ ಹೇಳ್ತಾ ಇರ್ತಾನೆ, ನನಗೆ ಒಬ್ಬ ತಮ್ಮ ಇದ್ದರೆ ಹೆಂಗಿರ್ತಾನೆ ಹಾಗೆ ನೀನು ಅಂತ ಭವ್ಯಂಗೆ ಹೇಳ್ತಾ ಇರ್ತಾನೆ. ಲವ್ ಎಲ್ಲ ಏನೂ ಇಲ್ಲ, ಬಟ್ ಅದೊಂದು ಫ್ರೆಂಡ್ಶಿಪ್ ಇದೆ. ಆ ಫ್ರೆಂಡ್ಶಿಪ್ಪಲ್ಲಿ ಇಬ್ಬರು ಸ್ಟ್ರಕ್ ಆಗಿಬಿಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಹೊರಗಡೆ ಬಂದಮೇಲೆ ಎಪಿಸೋಡ್ಸ್ಗಳೆಲ್ಲ ನೋಡಿದ್ರೆ ಸರ್? ಇಲ್ಲ ಮೇಡಮ್, ನೋಡಿಲ್ಲ. ಅಂದರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇವ್ರು ಇಂಥದ್ದೇ ಕೆಲಸ ಮಾಡಿರ್ಬೋದು ಅಂತ ತಲೆಯಲ್ಲಿದ್ರೆ ಏನಿರುತ್ತೆ? ಚೈತ್ರ ಮತ್ತು ಇವ್ರು ಯಾರು ನನ್ನ ಬಗ್ಗೆ ಏನಾದ್ರು ಮಾತಾಡಿರೋದಿರ್ಬೋದು, ಮಂಜು ನನ್ನ ಬಗ್ಗೆ ಮಾತಾಡಿರ್ಬೋದು, ಈ ಥರ ಏನಾದ್ರು ಆಗಿರ್ಬೋದು ಅಂತ ನನಗನ್ಸುತ್ತೆ ಮೇಡಮ್. ಸರ್ ಬಿಗ್ ಬಾಸ್ ಮನೇಲಿ ನಡೆದಿದ್ದು ಬಿಗ್ ಬಾಸ್ ಮನೇಲೇ ಬಿಟ್ಟು ಬರ್ತಾರೆ ಕೆಲವರು, ಅಂದರೆ ಹೊರಗಡೆ ಬರಬೇಕಾದ್ರೆ ತುಂಬ ಫ್ರೆಂಡ್ಶಿಪ್ಸ್ನ ತೊಗೊಂಡು ಬರ್ತಾರೆ. ಹಾಗೆ ನೀವು ಯಾರ ಮೇಲೂ ದ್ವೇಷ ಇಲ್ಲದೆ ಕ್ಲೀನಾಗಿ ಬಂದಿದ್ದೀರಾ ಅಂತ? ಮೇಡಮ್ ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಎಲ್ಲರ ಜೊತೆ ನಾನು ಫ್ರೆಂಡ್ಶಿಪ್ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್ ಹಾಗೆ ಗೌತಮಿ ಅವ್ರು ಯಾವಾಗಲೂ ಬಿ ಪಾಸಿಟಿವ್ ಅಂತಾನೇ ಇದ್ರು ಮನೆಯಲ್ಲಿ. ಅಂದರೆ ಅದೆಲ್ಲ ಒಂದು ಮೊಮೆಂಟಲ್ಲಿ ಅಂದರೆ ಮನೇಲಿ ಇರೋರೇ ಮಾತಾಡಿರೋದು, ಯಾಕೋ ಇದು ಓವರ್ ಆಯ್ತಲ್ಲ, ಬರೀ ಯಾವಾಗಲೂ ಹಿಂಗೆ ಹೇಳ್ತಿರ್ತಾರಲ್ವಾ ಅನ್ನೋದು ಒಂದಷ್ಟು ಜನಕ್ಕೆ ಅಭಿಪ್ರಾಯ ಬಂದಿದೆ. ನಿಮ್ಗೇನು ಅನ್ಸುತ್ತೆ ಸರ್? ಮೇಡಮ್ ನಾನೇ ಎಷ್ಟೊಂದ್ಸಲ ಅದನ್ನು ಅವರು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದೀನಿ, ಬಿ ಪಾಸಿಟಿವ್ ಇರೋದೆಲ್ಲ ಬರೀ ನೆಗೆಟಿವಿಟಿನೇ ಅಂತ ಹೇಳ್ಬಿಟ್ಟು. ಇಲ್ಲ ಮೇಡಮ್, ಅವರು ಬಿ ಪಾಸಿಟಿವ್ ಇಲ್ಲ. ಗೌತಮಿ ಅವರು ಇರೋದವರು ಅಷ್ಟೊಂದು ನನಗೆ ಬಿ ಪಾಸಿಟಿವ್ ಅಂತ ಏನು ಅನಿಸಲ್ಲ, ಅವರಲ್ಲಿ ನೆಗೆಟಿವಿಟಿ ಇದೆ ಅವ್ರಿಗೆ. ಐಶ್ವರ್ಯ ಅವರು ನಿಮ್ಗೆ ಮಾತನ್ನ ಹೇಳ್ತಾರೆ, ನನಗೆ ಸುರೇಶ್ ಅಣ್ಣ ಜೊತೆ ಪಾಸಿಟಿವ್ನೆಸ್ ಕಾಣಿಸುತ್ತೆ, ನನಗೆ ಅವ್ರ ಹತ್ರನೇ ವೈಬ್ ಬರೋದು ಅಂತ. ಆಕ್ಚುಲಿ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ, ಏನು ಐಶ್ವರ್ಯ ಅವ್ರು ಹಿಂಗೆ ಹೇಳ್ತಾ ಇದಾರಲ್ಲ ಯೂಶಲ್ ಆಗಿ. ಮೇಡಮ್ ನಾನೇನಂದ್ರೆ ಐಶ್ವರ್ಯನ ನಾನು ಕ್ಲಿಯರ್ ಆಗಿ, ನಾನು ಏನಾದ್ರೆ ತಪ್ಪಿದ್ರೆ ತಪ್ಪು ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಾನು ತಪ್ಪು ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ತೀನಿ, ತಪ್ಪಾಗಿದೆ ಅಂತ ಕೇಳ್ಕೊತೀನಿ. ನನ್ನಲ್ಲಿ ಯಾವುದೇ ಥರದ ಗೊಂದಲಗಳೆಲ್ಲ ನಾನು ಇರಲ್ಲ. ಆಮೇಲೆ ಅವರು ಒಂದು ರೀಸನ್ನ ಕೊಟ್ಟರೆ ಸರಿ ಇಲ್ಲ, ಐಶ್ವರ್ಯ ಸರಿ ಇಲ್ಲ ಅಂದರೆ ಐಶ್ವರ್ಯನಿಗೆ ಡೈರೆಕ್ಟಾಗಿ ಹೇಳಿರ್ತೀನಿ. ನಾನು ಐಶ್ವರ್ಯನ ಬಗ್ಗೆ ನಾನು ಹಿಂದೆ ಹೋಗಿ ಮಾತಾಡಲ್ಲ ಜಾಸ್ತಿ ವಿಷಯಗಳ ಬಗ್ಗೆ. ಸರಿ, ಎಲ್ಲ ಕಂಟೆಸ್ಟೆಂಟ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೌತಮಿ ಅವರು, ಮಂಜು ಅವರು ಹೊರಗಡೆ ಅವರವರು ಗೆಳತಿನ ಬಿಟ್ಟು ಬಂದು ಆಟ ಆಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅದಾಗೋದಿಲ್ಲೋ ಡೌಟು ಅಂತ ನನಗನ್ಸುತ್ತೆ. ಮೋಕ್ಷಿತ ಹೊರಗಡೆ ಬಂದಮೇಲೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ತ್ರಿವಿಕ್ರಮ್, ಭವ್ಯ ಇಬ್ಬರು ಇಂಡಿವಿಜುವಲ್ ಆಗಿ ಅವ್ರನ್ನ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗದಿರೋ ಥರ ಆಟ ಆಡಿದ್ರೆ ತುಂಬ ಚೆನ್ನಾಗಿರ್ತದೆ. ಸಾಕಷ್ಟು ಸಾರಿ ಕಾಲು ಎಳ್ದಿರೋದು ಇದೆ. ಅಂದರೆ ಭವ್ಯ ತ್ರಿವಿಕ್ರಮ್ ಇದ್ದಾರೆ ಅಂದರೆ ನೀವು ಅದ್ರ ಬಗ್ಗೆ ಏನು ಅಪೋಸ್ ಮಾಡಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಡೈರೆಕ್ಟಾಗಿ ಕಾಲು ಎಳಿತಾರೆ. ಹಾಗಾಗಿ ಅವರು ಅಂದರೆ ಅವ್ರ ಶ್ಯಾಡೋ ಅಲ್ಲೇ ಇದ್ದಾರಾ? ಮೇಡಮ್ ತ್ರಿವಿಕ್ರಮ್ ಹಿಂದೆ ಅನ್ನೋದಕ್ಕಿಂತ ತ್ರಿವಿಕ್ರಮ್ ಎಲ್ಲಿ ಹೋಗ್ತಾರೆ ಅಲ್ಲಿ ಭವ್ಯ ಇರ್ತಾರೆ. ಅದಕ್ಕೆ ನಾನು ತ್ರಿವಿಕ್ರಮ್ ಹೇಳಿದ್ದೀನಿ, ನೀನು ಭವ್ಯನ ಬಿಟ್ಟು ಹೊರಗಡೆ ಬಂದು ಆಟ ಆಡು,
ನೀನು ಬವಿಂಗ್ ಎಲ್ಲೋ ಒಂಥರ ಇನ್ಫ್ಲೂಯೆನ್ಸ್ ಆಗ್ತಾ ಇದೆಯಾ ಅಂತ ನಾನು ಎಷ್ಟು ಅನಿಸಿದೆ ಅಂತ ನಾನು ಎಷ್ಟೋ ಸಲ ನೇರವಾಗಿ ಹೇಳಿದ್ದೀನಿ. ಅದನ್ನ ತಗೊಂಡಿಲ್ವಾ ಸರ್? ಇಲ್ಲ ಅಂತಾನೆ ತಗೊಂಡ್ರು ಅವರು, ಬಟ್ ಅದು ನಮ್ಮ ಕಣ್ಣಿಗೆ ಅದೇ ಥರ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಹಾಗೆ ಶಿಶಿರ್ ಐಶ್ವರ್ಯ ಅವ್ರ ಕಪಲ್ ಕೂಡ ತುಂಬಾ ವೈರಲ್. ಮೇಡಮ್ ಕಪಲ್ ಅನ್ನೋದಕ್ಕಿಂತ ಪ್ಯೂರ್ ಫ್ರೆಂಡ್ಶಿಪ್ ಮೇಡಮ್, ನಿಷ್ಕಲ್ಮಶವಾದ ಫ್ರೆಂಡ್ಶಿಪ್ಪು. ಯಾಕಂದರೆ ಒಬ್ರಿಗೊಬ್ರು ಸಾಥ್ ಕೊಡೋಕೊಬ್ರು ಬೇಕೇ ಬೇಕು. ಅಂದರೆ ಹತ್ತಾಗ ಏನೋ ಒಂದು ದುಃಖ ಆದಾಗ, ಒಂದು ಟಾಸ್ಕ್ ಸೋತಾಗ ಅದನ್ನು ಸಮಾಧಾನ ಮಾಡೋಕ್ಕೊಬ್ರು ಸ್ನೇಹಿತರು ಬೇಕು. ಆ ಥರ ಇರುವಂಥ ಒಂದು ನಿಷ್ಕಲ್ಮಶವಾದ ಸ್ನೇಹಿತರೆ ಇಬ್ಬರು. ಸರ್ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಯಿತು. ನೀವು ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡಿದ್ದೆಲ್ಲ ನಾವು ನೋಡಿದ್ದೀವಿ. ನಿಮಗೆ ಅವಾಗೂ ಗಿವ್ ಅಪ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ? ಇಲ್ಲ ನಾನು ಎಷ್ಟೇ ಕಷ್ಟ ಆದರೂ ಇಲ್ಲೇ ಇದ್ದು ಸಾಧನೆ ಮಾಡಿ ಹೋಗ್ಬೇಕಂತಿದ್ರಿ. ಹೇಳಿ ಸರ್, ಎಷ್ಟು ಆಸೆ ಇಟ್ಕೊಂಡಿದ್ರಿ ಕಪ್ ಗೆಲ್ಲೋದಕ್ಕೆ, ಫಿನಾಲೆಗೆ ಹೋಗೋದಕ್ಕೆ? ಮೇಡಮ್ ತುಂಬ ಇಟ್ಕೊಂಡಿದ್ದೆ. ಆರೋಗ್ಯ ಸಮಸ್ಯೆ ಬಂದಾಗ ನಾನು ಹೇಗಾಯಿತು ಅಂದರೆ, ಇಷ್ಟೆಲ್ಲ ಆರೋಗ್ಯ ಇಟ್ಕೊಂಡು ನಾನು ಆಳಕ್ಕಾಗ್ಬೋದಾ ಅಂತ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಅದಕ್ಕೆ ಅಲ್ಲಿರುವಂಥ ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಕೊಟ್ಟರು, ಅದು ಸರಿ ಹೋಯಿತು. ಅದಾದಮೇಲೆ ತುಂಬ ನನಗೆ ಹೋಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೋಗ್ತೀನಿ, ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಜರ್ನಿ ಎಳೆಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಅದು ಬರ್ತಾ ಬರ್ತಾ ವಿಷಯಗಳು ಈ ಥರ ಒಂದು ವಿಷಯ ಆಗಿದೆ ಅಂತ ಕೇಳ್ಪಟ್ಟಾಗ, ಅಲ್ಲಿ ಮನೆಯಲ್ಲಿ ಇಷ್ಟು ದಿನ ಆಟ ಆಡಿ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ಹೊರಗಡೆನೂ ಕೂಡ ನನಗೆ ಇರುವಂಥ ಬಿಸ್ನೆಸ್ ಅಷ್ಟೇ ಮುಖ್ಯ ಆಗಿರುತ್ತೆ. ನನ್ನನ್ನು ನಂಬ್ಕೊಂಡಿರೋಂಥವ್ರನ್ನೂ ನಾನು ಹಾಗೆ ನೋಡ್ಕೋಬೇಕು. ಒಂದು ರೀಸನ್ಗೋಸ್ಕರ ಆಯಿತು ಹೊರಡೋಣ ಅಂತ ನಿರ್ಧಾರ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ತಂದೆ ಮಾತಾಡಿರೋದು ತುಂಬ ವೈರಲ್ ಆಯಿತು. ಯಾಕಂದರೆ ನೀವು ಅದೇ ಟೈಮಿಗೆ ಹೊರಗಡೆ ಬಂದಿದ್ದರಿಂದ, ನೀವು ಕಾಣಿಸ್ಕೊಳ್ದೇ ಇದ್ರಿಂದ ಸಾಕಷ್ಟು ಜನಕ್ಕೆ ನಿಮ್ಮ ತಂದೆ ಮಾಡಿದ್ದು ತುಂಬ ಮುತ್ತು. ಅವ್ರು ತುಂಬ ಆರೋಗ್ಯವಾಗಿದ್ದೀವಿ ಅಂತ ಹೇಳಿದ್ರು. ಅವ್ರ ಕಾಲಿಂದ ಏನಾದರೂ ಹೊರಗಡೆ ಬಂದಿರ್ಬೋದೇನೋ ಅಂತ ಕೂಡ ಅವ್ರಿಗೂ ಗೊತ್ತಿಲ್ಲ ಪಾಪ. ಇದು ಬೇಕಂತಾನೆ ಮಾಡಿದ್ದು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇಲ್ಲ ಅದು? ಮೇಡಮ್ ಅದನ್ನು ಯಾರೇ ಮಾಡಿದ್ರು ಕೂಡ, ನನ್ನ ಸ್ನೇಹಿತರೇ ಮಾಡಿರಲಿ, ಯಾರೇ ಹೊರಗಡೆಯವ್ರು ಮಾಡಿರಲಿ, ಯಾರೇ ಈ ಥರ ಸುಳ್ಳು ಸುದ್ದಿ ಹಬ್ಬಿಸಿರಲಿ, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ನನ್ನ ಸ್ನೇಹಿತರೆ. ಇರೋದು 4 ದಿವಸ ಮೇಡಮ್ ಭೂಮಿ ಮೇಲೆ, ಯಾವುದೂ ಹೊತ್ಕೊಂಡು ಹೋಗಲ್ಲ. ನಾವೇನೇ ಸಂಪಾದನೆ ಮಾಡಿರಲಿ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಒಳ್ಳೆಯದು ಎಷ್ಟಿರುತ್ತೋ ಮುಖ್ಯ, ಅಷ್ಟೇ ಕೆಟ್ಟದ್ದು ಇರ್ತದೆ. ಅವ್ರಿಗೂ ಒಳ್ಳೇದಾಗಲಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಿಗ್ ಬಾಸ್ ಮನೆಯಿಂದ ಏನು ತಂದ್ರಿ ಸರ್? ಎಲ್ಲರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದೀವಿ ಎಲಿಮಿನೇಟ್ ಆಗಿ ಅಥವಾ ಹೊರಗಡೆ ಹೋಗ್ತೀವಿ ಅಂದ್ರೆ ಏನೋ ಒಂದು ತೊಗೊಂಬಂದ್ಬಿಡ್ತಾರೆ. ನೀವೇನು ತಂದ್ರಿ? ಜನಗಳ ಪ್ರೀತಿ. ನಾನೆಲ್ಲೋ ಮಗ್ಗೋ ಏನಾದರೂ ಹೇಳ್ತೀರಾ ಅಂದರೆ, ಬಟ್ ಆದರೂ ಆ್ಯಕ್ಚುಲಿ ಕರೆಕ್ಟು ಸರ್. ತುಂಬ ಜನಕ್ಕೆ ಹತ್ರ ಆಗಿದ್ದೀರಾ ನೀವು. ಗೋಲ್ಡ್ ಸುರೇಶ್ ಅಂತಂದರೆ ನಮ್ಮಣ್ಣ ಅಂತಾರೆ. ಏನಿಲ್ಲ ಮೇಡಮ್, ಜೀವನದಲ್ಲಿ ಏನೋ ಒಂದು ಹೇಗಿದೆ ಅಂದರೆ, ಜೀವನ ಹುಟ್ಟುತ್ತಾ ಹೆಸರು ತೊಗೊಂಡು ಬರಲ್ಲ, ಸಾಯ್ತಾ ಹೆಸರು ತೊಗೊಂಡು ಹೋಗ್ತೀವಿ. ಅದೊಂದು ಶಾಶ್ವತ ಆಗಿರುವಂಥದ್ದು ಯಾವತ್ತೂ ಕೂಡ. ಜನ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೋತಾರೆ. ನಾವೇನು ಮಾಡಿಲ್ಲ ಅಂದರೆ ಯಾರೂ ಏನು ನಮ್ಮ ನೆನ್ಪಿಟ್ಕೊಳ್ಳಲ್ಲ. ನಾನು ಎಲ್ಲರೂ ಮಾತಾಡೋರ್ಗೆ ಒಂದೇ ಮಾತು ಹೇಳ್ತೀನಿ, ಸುಳ್ಳು ಸುದ್ದಿ ಹಬ್ಸೋರ್ಗೆ ಒಂದೇ ಮಾತು ಹೇಳ್ತೀನಿ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಮೊದಲು ತಿಳ್ಕೊಳ್ಳಿ, ಆಮೇಲೆ ನೀವು ಹೇಳಿ. ಯಾವುದೂ ಅದು ತೊಂದರೆ ಇಲ್ಲ. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನಗೆ ಆದಂಥ 1000 ಬಿಸ್ನೆಸ್ಗಳಿರ್ತದೆ, ನನಗೆ ಆದಂಥ 1000 ಪ್ರಾಬ್ಲಮ್ಗಳಿರ್ತದೆ. ಅದನ್ನು ನಾನು ಎಲ್ಲರ ಹತ್ರನೂ ಶೇರ್ ಮಾಡ್ಕೋಬೇಕಂತ ಏನಿಲ್ಲ. ನನ್ನ ಅಭಿಮಾನಿಗಳಿಗೋಸ್ಕರ ನಾನು ಈ ಕ್ಲಾರಿಟಿನ ಕೊಡಬೇಕಷ್ಟೇ. ಸರ್, ನೀವು ಯಾವತ್ತಾದರೂ ಅಂದ್ಕೊಂಡಿರ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ನನಗೂ ಬಿಗ್ ಬಾಸ್ ಆಪರ್ಚುನಿಟಿ ಬರುತ್ತೆ ಅಂತ? ಮೇಡಮ್, ಫಸ್ಟ್ ನನ್ನ ಕಾಲ್ ಬಂದಾಗ ನನಗೆ ಫಸ್ಟ್ ಶಾಕ್ ಆಗಿದ್ದು, ನಿಜಾನ ಇದು ಅಂತ ಹೇಳ್ಬಿಟ್ಟು. ನಾನು ಯಾವುದೋ ಏರ್ಪೋರ್ಟಲ್ಲಿ ಬರ್ತಾ ಇದ್ದೆ ಬೆಂಗಳೂರಿಗೆ. ಅವಾಗ ನನ್ನ ಕಾಲ್ ಬರ್ತದೆ, ಸರ್ ಈ ಥರ ಬಿಗ್ ಬಾಸ್ಗೆ ನಿಮ್ಮನ್ನು ಮಾತಾಡ್ತಾ ಇದ್ದೀವಿ, ನೀವು ಬರಬೇಕು ಅಂತಂತಾರೆ. ಸರ್, ಇವಾಗ ಕರ್ನಾಟಕದಲ್ಲಿ ನಿಮಗೆ ಒಂದು ಫ್ಯಾನ್ ಬೇಸ್ ಶುರು ಆಗಿದೆ. ಟ್ರೋಲರ್ಸ್ ಕೂಡ ನೀವು ಲೈವ್ ಬಂದಾಗೂ ಅಷ್ಟೇ, ಪೋಸ್ಟ್ ಹಾಕಿದ್ರು ಅಷ್ಟೇ, ಎಲ್ಲ ಅಣ್ಣ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅನ್ನೋ ಪ್ರಶ್ನೆ. ಅದಕ್ಕೆ ನೀವೇ ಆನ್ಸರ್ ಕೊಡಬೇಕು. ಮೇಡಮ್, ನಾನು ಬಂದಿರೋ ಉದ್ದೇಶ ನನ್ನ ಬಿಸ್ನೆಸ್ ವೈಫ್ ನೋಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೊರಗಡೆ ಬಂದಿದ್ದೀನಿ. ಬಿಗ್ ಬಾಸ್ಗೆ ಆದಂಥ ಸ್ವಲ್ಪ ಪ್ರೋಟೋಕಾಲ್ಗಳಿರ್ತದೆ, ಆ ಪ್ರೋಟೋಕಾಲ್ ತೊಗೊಂಡು ಬಂದಿದ್ದೀನಿ. ಇನ್ ಕೇಸ್ ನಾನು ಅವಕಾಶ ಸಿಕ್ಕರೆ ಹೋಗ್ತೀನಿ. ಸರ್, ರೆಮ್ಯುನರೇಷನ್ ಎಷ್ಟು ಕೊಟ್ಟರು ಸರ್? ನೀವು ಹೇಳಬಾರದು, ನಾವು ಕೇಳಬಾರದು. ಅಂದರೆ ಎಲ್ರಿಗೂ ಯಾರೇ ಕಂಟೆಸ್ಟೆಂಟ್ಸ್ ಹೊರಗಡೆ ಬಂದ್ರೂ ಫಸ್ಟು ಅವ್ರ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಒಂದಿರುತ್ತೆ, ಆಮೇಲೆ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಂತ ಇರುತ್ತೆ ಬಿಗ್ ಬಾಸ್ ಅವರು. ಅದಕ್ಕೆ ನಿಮಗೆ ಎಷ್ಟು ಕೊಟ್ಟರು? ಅದರಲ್ಲೂ ಬಿಸ್ನೆಸ್ ಮ್ಯಾನ್ ನೀವು. ನಮ್ಮ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ.
ಇವತ್ತು ನನಗೆ ಅವಕಾಶ ಕೊಟ್ಟಿರುವಂಥ ಒಂದು ಚಾನಲ್ಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ನನ್ನ ಮೊದಲ ಮನೆ, ನನ್ನ ಮೊದಲ ತಾಯಿ ಅಂತ ನಾನು ಇಷ್ಟಪಡ್ತೀನಿ. ಅದಕ್ಕೆ ಯಾವತ್ತೂ ಆಭಾರಿಯಾಗಿರ್ತೀನಿ ಮೇಡಮ್. ಹೇಳೋಕ್ಕೆ ಪದಗಳಿಲ್ಲ ಅದ್ರ ಬಗ್ಗೆ. ಅಲ್ಲಿರುವಂತಹ ಇಡೀ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಮಧ್ಯರಾತ್ರಿ ನಾನು ಹುಷಾರಿಲ್ಲ ಅಂದಾಗಲೂ ಕೂಡ ನನ್ನನ್ನು ಟ್ರೀಟ್ ಮಾಡಿದ್ದುಂಟು. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮೇಡಮ್ ಅದು. ನೋ ವರ್ಡ್ಸ್. ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ ಸರ್? ಮೇಡಮ್ ಒಂದು 12 kg ಸಣ್ಣ ಆಗಿದ್ದೀನಿ ಮೇಡಮ್. ನೀವು ಬಿಗ್ ಬಾಸ್ ಮನೆಯಿಂದ ಒಂದ್ 3 ದಿನ ಕಾಣೆ ಆದ್ರಲ್ಲ, ಆ 3 ದಿನದಲ್ಲಿ ರಾಮನಗರದಲ್ಲಿ ಇದ್ದೀರಾ ಅಂತ ಸುದ್ದಿ ಓಡಾಡ್ತಾ ಇತ್ತು. ಅಂದ್ರೆ ಬಿಗ್ ಬಾಸ್ ಟೀಮ್ ಅವರು ನಿಮ್ನ ರಾಮನಗರ್ ಹೋಟ್ಲಲ್ಲಿ ಇಟ್ಟಿದ್ದಾರೆ. ನೀವು ಫೋಟೋಗಳೆಲ್ಲ ಫುಲ್ ವೈರಲ್ ಆಯ್ತು ಸರ್, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ನೀವು. ಮೇಡಮ್ ಆ್ಯಕ್ಚುಲಿ ಅದು ಸುಳ್ಳು ಸುದ್ದಿ ಅಲ್ಲ. ಆ್ಯಕ್ಚುಲಿ ನಾನು ಹೊರಗಡೆ ಬಂದ ತಕ್ಷಣ ನನಗೆ ಏನು ಉದ್ದೇಶಕ್ಕೆ ಬಂದಿದ್ದೀನಿ ಆ ಉದ್ದೇಶ ಫುಲ್ಫಿಲ್ ಮಾಡಬೇಕಾಗಿತ್ತು. ಅದನ್ನು ಫುಲ್ಫಿಲ್ ಮಾಡಿದ್ರೆ ನಾನು ಬ್ಯುಸಿ ಆಗಿದ್ದೆ. ಅದಕ್ಕೆ ನಾನು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಅದಕ್ಕೆ ಆದ ಮತ್ತು ಪ್ರೋಟೋಕಾಲ್ ಇರ್ತದೆ ಬಿಗ್ ಬಾಸ್ಗೆ ಆದಂಥ ಒಂದು ಟೀಮ್ಗೆ, ಚಾನಲ್ಗೆ ಒಂದು ಸ್ವಲ್ಪ ಪ್ರೋಟೋಕಾಲ್ಗಳಿರ್ತದೆ. ಆ ಪ್ರೋಟೋಕಾಲ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತು. ಅದರಲ್ಲಿ ಬ್ಯುಸಿ ಆಗಿದ್ದೆ ಅಷ್ಟೇ ಮೇಡಮ್, ಬೇರೆ ಏನೇನಿಲ್ಲ. ಅಂದ್ರೆ ಹೊರಗಡೆ ಬಂದಿದ ತಕ್ಷಣ ಮನೆಗೆ ಹೋದ್ರ ಸರ್ ಸೀದಾ? ಇಲ್ಲ ಮೇಡಮ್, ನಾನು ಬಿಸ್ನೆಸ್ಗೆ ಹೋಗಿದ್ದೆ ಮೇಡಮ್. ಅಂದ್ರೆ ಬಟ್ಟೆ ಎಲ್ಲ ಕಟ್ಟಿ ಕರ್ಕೊಂಡ್ ಬರ್ತಾರೆ ಹೊರಗಡೆ ಅಂತೆಲ್ಲ ಕೇಳಿದೀವಿ ನಾವು. ನಿಜಾನ ಸರ್? ಹೊರಗಡೆ ಬಿಡ್ಬೇಕಾದ್ರೂ ಹಂಗೆ ಬಿಡ್ತಾರೆ, ಕರ್ಕೊಂಡ್ ಬರ್ಬೇಕಾದ್ರೆ? ಹೌದು, ಹಾಗೆ ಬಿಡ್ತಾರೆ ಮೇಡಮ್. ಅಂದ್ರೆ ಭಯ ಆಗಲ್ವಾ ಸರ್ ಎಲ್ಲರೂ ಕರ್ಕೊಂಡೋಗಿ ಬಿಟ್ಬಿಟ್ರೆ ಅಂತ ಹೇಳಿ? ಇಲ್ಲ ಮೇಡಮ್, ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಂದರೆ, ಒಂದು ಪ್ರತಿಯೊಂದು ಕಷ್ಟನೂ ಕೂಡ ಅವ್ರ ಕಷ್ಟ ಅನ್ನೋ ಥರ ಫೀಲ್ ಮಾಡ್ತಾರೆ. ಬಿಗ್ ಬಾಸ್ ಟೀಮ್ ಅವರಾಗಲಿ, ಬಿಗ್ ಬಾಸ್ ಕೂಡ ಆಗಲಿ, ಪರ್ಟಿಕ್ಯುಲರ್ಲಿ ಬಿಗ್ ಬಾಸ್ ಆಗಲಿ, ಮಧ್ಯರಾತ್ರಿ ನಾವೇನಾದರೂ ಒಂದು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದಕ್ಕೆ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. 24/7 ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಸೂಪರ್ ಮೇಡಮ್ ಅದು. ಸೊ ಓವರ್ ಆಲ್ ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ? ಉಲ್ಟಂ ಪಲ್ಟ. ಯಾಕೆ ಥರ ಅಂತಂದರೆ, ಹಳೆ ಸುರೇಶ್ ಹುಡುಕಕ್ಕೆ ಸಿಗಲ್ಲ ಇವಾಗ. ಟೋಟಲಿ ಬದಲಾದಂಥ ಸುರೇಶ್ ಸಿಗ್ತಾನೆ. ಏನು ಕಲ್ತ್ರಿ ಸರ್ ಬಿಗ್ ಬಾಸ್ ಮನೆಯಿಂದ? ಒಳ್ಳೆ ಪಾಠ ಕಲ್ತಿದ್ದೀನಿ ಮೇಡಮ್. ಪೇಷನ್ಸ್ ಕಲ್ತಿದ್ದೀನಿ. ಯಾರಾದರೂ ಏನಾದ್ರು ಹೇಳಿದಾಗ ಅದನ್ನು ಕೇಳೋದನ್ನು ಫಸ್ಟ್ ಕಲ್ತಿದ್ದೀನಿ. ಅದನ್ನು ಕೇಳಿ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಕಲಿಸಿದ್ದೀನಿ. ಏನೇ ಒಂದು ಆದಾಗ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಪೇಷನ್ಸ್ನ ಕಲ್ತಿದ್ದೀನಿ. ಯಾರಿಗಾದ್ರೂ ಏನಾದ್ರು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು ಅಂತ ಕಲ್ತಿದ್ದೀನಿ. ಆಮೇಲೆ ಜೀವನದಲ್ಲಿ ಎಲ್ಲವೂ ಇದ್ದರೂ ಏನೂ ಇಲ್ದಂಗೆ ಹೆಂಗೆ ಜೀವನ ಮಾಡಬೇಕು ಅಂತ ಕಲ್ತಿದ್ದೀನಿ. ಸರ್ ನನ್ನ ಕೊನೆ ಪ್ರಶ್ನೆ ಸರ್, ಆ್ಯಕ್ಟಿಂಗ್ ಮಾಡೋ ಇಂಟ್ರೆಸ್ಟ್ ಇದೆಯಾ ಗೋಲ್ಡ್ ಸುರೇಶ್ ಅವ್ರಿಗೆ? ಸಿನಿಮಾಲ್ಲಿ ನೋಡ್ಬೋದಾ? ಮೇಡಮ್ ಅವಕಾಶ ಸಿಕ್ಕರೆ ಮಾಡ್ತೀನಿ. ಫಸ್ಟಿಂದನೂ ಆ್ಯಕ್ಟರ್ ಆಗ್ಬೇಕಂತ ಏನಾದರೂ ಆಸೆ ಇತ್ತಾ, ಇಲ್ಲ ಈಗ ಬಂದಿದೆಯಾ ಸರ್? ಮೇಡಮ್ ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದದ್ದು ಯಾವುದೋ ಒಂದು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡಿರೋಣ ಅಂತ ಬಂದೆ. ಯಾಕೋ ನನಗೆ ಕೈ ಹಿಡಿಲಿಲ್ಲ ಅದು. ಅದಕ್ಕೆ ಈ ಫೀಲ್ಡ್ನ ಚಾಯ್ಸ್ ಮಾಡಿಕೊಂಡು ಇದರಲ್ಲಿ ಮುಂದುವರ್ಕೊಂಡ್ಬಂದೆ. ಇನ್ನು ಅವಕಾಶ ಸಿಕ್ಕರೆ ಮಾಡೋಣ. ಹಾಗೆ ಇನ್ನೊಂದು ಲಾಸ್ಟ್ ಕ್ವೆಶನ್, ನೀವು ಹಿಂದೆ ಹೇಳಿದ್ರಂತೆ, ನಾನು ಅಂದರೆ ಒಂದು ಊರಿಂದ ಬೆಂಗಳೂರಿಗೆ ಬಂದು ನನ್ನ ಜೀವನನ ನಾನು ರೂಪಿಸ್ಕೊಂಡು ನಾನು ಒಂದು ದೊಡ್ಡ ರಿಚ್ ಕಾರಲ್ಲಿ ಓಡಾಡ್ತೀನಿ, ನಾನು ಲಕ್ಷುರಿ ಕಾರಲ್ಲಿ ಓಡಾಡ್ತೀನಿ ಅಂತ ಇವತ್ತು ಓಡಾಡ್ತಿದ್ದೀರಾ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರೌಡ್ ಫೀಲ್ ಇದೆ ಮೇಡಮ್. ನಾವು ಹೊರಗಡೆ ನೋಡ್ತಾ ಇದ್ವಿ ಬೇರೆ ವ್ಯಕ್ತಿಗಳನ್ನ ಓಡಾಡೋದನ್ನ. ನಾನು ಹೆಂಗೆ ಅಂದರೆ, ಕನಸು ಕಾಣ್ಕೊಂಡು ಬೆಳೆದು ಬಂದವ ನಾನು. ಎಲ್ರಿಗೂ ಕ್ವಶನ್ ಮಾರ್ಕ್ ಇರ್ತದೆ, ಎಷ್ಟು ಕಮ್ಮಿ ಫೀಲ್ಡಲ್ಲಿ ಎಷ್ಟು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರದ್ಧೆ, ಶ್ರಮ ಇದ್ದರೆ ಎಲ್ಲವೂ ಸಕ್ಸಸ್ ಸಿಗುತ್ತೆ. ಆಮೇಲೆ ಅಸೂಯೆ ಪಡಬಾರ್ದು ಯಾರ್ದು ಕೂಡ ನೋಡಿಕೊಂಡು, ಅವ್ರದ್ದು ಬಂದಿದ್ದಾನೆ, ಅವ್ನು ಬೆಳೀತಾ ಇದ್ದಾನೆ, ಅವನು ತುಳಿದು ನಾನು ಬೆಳಿಬೇಕು ಅನ್ನೋದು ಇರಬಾರ್ದು ಮನುಷ್ಯನಿಗೆ. ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ದ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ನಾನು ದುಡ್ದದ್ದು ನನಗೆ, ಅವ್ನು ದುಡ್ದದ್ದು ಅವನಿಗೆ. ಆ ಥರ ಬದುಕಬೇಕು ಅಂದಾಗ ಎಲ್ಲವೂ ಸಿಗುತ್ತೆ ನಮಗೆ. ಮತ್ತು ನಾನು ಹೇಗೆ ಅಂದರೆ, ಈ ವರ್ಷ ಒಂದು ಫಿಗರ್ ಹಾಕ್ಕೊಂಡು ನಾನು ಕೆಲಸ ಮಾಡಿದ್ರೆ ನೆಕ್ಸ್ಟ್ ವರ್ಷ ಆ ಫಿಗರ್ ಇಲ್ಲ ಮೇಡಮ್. ಅದರ 2ರಷ್ಟು ಫಿಗರ್ಗೆ ನಾನು ಕೆಲಸ ಮಾಡಬೇಕು ಅಂತ ನಾನು ಓಡಾಡೋ ಮಗ ನಾನು. ಆ ಥರ ಕೆಲಸ ಮಾಡ್ತೀನಿ. ಅದಕ್ಕೆ ಸಕ್ಸಸ್ ಅನ್ನೋದು ಬೇಗ ಹುಡ್ಕೊಂಬರುತ್ತೆ. ಎಷ್ಟು ಕಾರ್ ಇದೆ ಸರ್ ನಿಮ್ಮ ಹತ್ರ? ಎಷ್ಟು ವ್ಯಾಲ್ಯೂ ಇದೆ ಅಂತ? ಮೇಡಮ್ ಇದೆ ಮೇಡಮ್, ಒಂದು 3-4 ಕಾರ್ ಇದೆ. ವೋಲ್ವೋ ಇದೆ, ಇನೋವಾ ಇದೆ, ಫಾರ್ಚುನರ್ ಇದೆ, ಬೇರೆ ಬೇರೆ ಸ್ವಿಫ್ಟು ಇನ್ನೂ ಇದಾವೆ ಮೇಡಮ್ ವೆಹಿಕಲ್ಗಳು. ಏನು ತೊಂದರೆ ಇಲ್ಲ. ಓಡಾಡೋಕ್ಕೆ ದೇವ್ರು ಕೊಟ್ಟಿದ್ದಾನೆ ಮೇಡಮ್, ಶಕ್ತಿ ಕೊಟ್ಟಿದ್ದಾನೆ. ಓಡಾಡ್ತೀನಿ. ಇದೆ ಅಂದರೂ ಕೂಡ ನಾನು ಹೇಳಿದ್ನಲ್ಲ, ಏನೇ ಇವತ್ತು ಯಾವುದು ಈ ಕಾರಲ್ಲಿ ಓಡಾಡಿದ್ರು ಕೂಡ ಕೊನೆಗೆ ನನ್ನನ್ನು ತೊಗೊಂಡು ಹೋಗೋ ಮಣ್ಣಲ್ಲೇ ಹೂತಾಕ್ತಾರೆ. ನಾನು ಇಲ್ಲ ಸುರೇಶ್ ಕೋಟಿ ಕಾರಲ್ಲಿ ಓಡಾಡ್ತಾ ಇದ್ದ, ಸುರೇಶ್ನ ಇದರಲ್ಲಿ ಕಳಿಸ್ಬೇಕು, ಏನಿಲ್ಲ ಮೇಡಮ್.
ಯಾವುದೂ ಇಲ್ಲ ಮೇಡಮ್. ನಾವು ಎಷ್ಟೇ ದುಡಿದ್ರೂ ಕೂಡ ಒಂದು ಹೊತ್ತು ಊಟಕ್ಕಲ್ವ ಮೇಡಮ್ ದುಡಿಯೋದು. ಊಟ ನೆಮ್ಮದಿಯಾಗಿ ತಿನ್ನಬೇಕು. ಇವಾಗ ನಾನು ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಕಲ್ಕೊಂಡ್ಬಂದಿರೋದು ಅದನ್ನು. ಆ್ಯಕ್ಚುಲಿ ಸುದೀಪ್ ಸರ್ ನನಗೆ ಯಾವಾಗಲೂ ಹೇಳೋರು, ಸೂರಿ ಎಷ್ಟು ಚೆಂದ ಕಾಣಿಸ್ತಿದ್ದಿಲ್ಲ ಸೂರಿ ಅಂತ ಹೇಳೋರು. ಅವ್ರ ಕಣ್ಣಿಗೆ ಕಾಣಿಸೋ ಚಂದವಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ಸರ್ ಹಾಗೆ ಸುದೀಪ್ ಸರ್ ಅವರು ಹೋಸ್ಟ್ ಮಾಡ್ತಾ ಇರೋ ಕೊನೆ ಸೀಸನ್ನು ಈ ಬಿಗ್ ಬಾಸ್ 11 ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ನಮ್ಮ ಕನ್ನಡದ ಆಸ್ತಿ. ಅವ್ರು ಯಾವತ್ತೂ ಕೂಡ ನನಗೆ ಪರ್ಟಿಕ್ಯುಲರ್ಲಿ ದೇವರವರು. ಅವರಿಗೆ ದೇವ್ರ ಸ್ಥಾನ ಇಲ್ಲೇ ಕೊಟ್ಟಿದ್ದೀವಿ. ಆ ದೇವ್ರು ಯಾವತ್ತೂ ಇಲ್ಲೇ ಇರ್ತಾರೆ. ಅವ್ರು ಏನೇ ಹೇಳಿದ್ರು ಕೂಡ ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ, ತುಂಬ ಪ್ರೀತಿಯಿಂದ ತೊಗೊಂಡಿದ್ದೀನಿ. ಅವರು ಹೇಳಿರೋಂಥ ವರ್ಡ್ಗಳನ್ನ ತುಂಬ ಕಲ್ತಿದ್ದೀನಿ. ಹೇಗಿರಬೇಕು, ಸುದೀಪ್ ಸರ್ ಹೇಗೆ ಸಿಂಪಲ್ಲಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರನ್ನು ನೋಡಿ ಕಲ್ತಿದ್ದೀನಿ. ಅಷ್ಟೇ ಸಿಂಪಲ್ಲಾಗಿ ಇನ್ಮೇಲಿಂದ ಜೀವನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮೇಡಮ್. ಸರ್ ನಂದು ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ಸರ್, ನೀವು ಫುಲ್ ಮೈ ತುಂಬ ಚಿನ್ನ ಹಾಕೊಂಡೆಲ್ಲ ಓಡಾಡ್ತೀರಲ್ವಾ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಹಾಗೆ ಅಷ್ಟೇ ಚಿನ್ನ ಹಾಕೊಂಡು ಓಡಾಡ್ತಾರಾ ಇಲ್ಲ ತುಂಬ ಸಿಂಪಲ್? ಇಲ್ಲ ಮೇಡಮ್, ಅವ್ರಿಗೆ ಎಲ್ರಿಗೂ ನಾನೇನು ಹೇಳೋದು ಗೊತ್ತಾ, ಎಲ್ರಿಗೂ ಅದು ಇರಲ್ಲ ಮೇಡಮ್. ನನಗೂ ಇಷ್ಟು ದಿವಸ ಹಂಗೆ ಇರಬೇಕು ಅಂತ ಇದ್ದೆ. ನಾನು ಬದಲಾವಣೆ ಆದೆ. ಜೀವನದಲ್ಲಿ ಬದಲಾವಣೆಯ ಪ್ರಮುಖ ಘಟ್ಟ ಅಂತಾರೆ ಜೀವನದಲ್ಲಿ. ನಾನು ಬದಲು ಮಾಡ್ಕೊಂಡಿದ್ದೀನಿ. ಇವಾಗ ನೋಡೋಣ ಈ ಬದಲಾವಣೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಚಾಪ್ಟರ್ 1 ನೋಡಾಯಿತು, ಚಾಪ್ಟರ್ 2 ಹೇಗಿರುತ್ತೆ ಅಂತ ನೋಡೋಣ. ಚಾಪ್ಟರ್ 2 ಆದಾಗ ನೀವು ನಮಗೆ ಹೇಳಿ ಸರ್ ಹೇಗಿದೆ ಅನುಭವ ಅಂತ ಹೇಳಿ. ಒಂದಿರುತ್ತೆ ಆಫ್ಟರ್ ಬಿಗ್ ಬಾಸ್ ಬಿಫೋರ್ ಬಿಗ್ ಬಾಸ್ ಅಂತ ಒಂದು ಫೇಸ್ ಇರುತ್ತೆ ಎಲ್ಲರಿಗೂ. ಮುಂಚೆ ಜೀವನಕ್ಕೂ ಈಗಿನ ಜೀವನಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಏನೆಲ್ಲ ಡಿಫ್ರೆನ್ಸ್ ಇದೆ? ನಮ್ಗೆ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ಹೋಗ್ಬೇಕಾದ್ರೆ ಒಂದು ಆ್ಯಟಿಟ್ಯೂಡ್ ಒಳಗಡೆ ಹೋದೆ, ಬರ್ಬೇಕಾದ್ರೆ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಚಾನಲ್ ಅವ್ರಿಗೆ. ಅವರ ಒಂದು ಬಿಡುವಿನ ಸಮಯ ಮಾಡ್ಕೊಂಡು ಬಂದು ನನ್ನ ಒಂದು ಬಿಗ್ ಬಾಸ್ ಜರ್ನಿ ಅನುಭವ ಮತ್ತು ನಾನು ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಲಿಯಾರಿಟಿ ನಾನು ಜನಗಳಿಗೆ ಕೊಟ್ಟಿದ್ದೀನಿ. ಹೊಸದಾಗಿ ನಮ್ಮ ಕನ್ನಡ ನಾಡಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ ಬರ್ತಾ ಇದೆ. ಅದು ನಮ್ಮ ಅಕ್ಕ ಅಂತಲೇ ಕರಿತೀನಿ, ರಾಧಕ್ಕ ಅವರ ಸಾರಥ್ಯದಲ್ಲಿ. ರಾಧಕ್ಕ ಅವರಿಗೆ ಒಳ್ಳೆಯದಾಗಲಿ, ಅವ್ರ ಚಾನಲ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ದೊಡ್ಡ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ರಿಗೂ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ, ಸಾಕಷ್ಟು ವಿಷಯಗಳನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ. ಹಾಗೆ ನೋಡಿದ್ರಲ್ಲ ಗೋಲ್ಡ್ ಸುರೇಶ್ ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಸಿಕ್ಕಿರುತ್ತೆ. ಹಾಗೆ ನಿಮಗೂ ಒಂದಷ್ಟು ಕ್ಯೂರಿಯಾಸಿಟಿ ಪ್ರಶ್ನೆಗಳು ಇತ್ತು ಅನ್ನೋದು ನನಗೆ ಗೊತ್ತಿದೆ, ಅದನ್ನು ನಾನು ಇಲ್ಲಿ ಕೇಳಿದ್ದೀನಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.